Now let us discuss about discovery of protons. How the protons are discovered. ಹೇಗೆ ಪ್ರೋಟಾನ್ ಅನ್ನ ಕಂಡುಹಿಡಿಕಿದ್ರು ಅನ್ನುವಂತಹ ಪ್ರಯೋಗವನ್ನ ನಾವು ನೋಡುವ. The experiment was carried out by modified cathode ray tube. ನಾವು ಎಲೆಕ್ಟ್ರಾನ್ ಡಿಸ್ಕವರಿಯನ್ನು ನೋಡಿದ್ದೇವೆ. ಅಲ್ಲಿ ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಟ್ಯೂಬ್ ಅನ್ನು ಯೂಸ್ ಮಾಡಿದ್ದಾರೆ. ಅದನ್ನೇ ಸ್ವಲ್ಪ ಚೇಂಜಸ್ ಮಾಡಿ ಪ್ರೋಟಾನ್ ಅನ್ನುವ ಪಾರ್ಟಿಕಲ್ ಅನ್ನ ಡಿಸ್ಕವರ್ ಮಾಡಿದ್ರು. ಏನು ಚೇಂಜಸ್ ಮಾಡಿದ್ರು ಅನ್ನೋದನ್ನು ನೋಡುವ. ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್ ಇಟ್ ಕಂಟೈನ್ಸ್ cathode ray discharge tube, cathode ray discharge tube fitted with the two electrodes, cathode as well as anode. You can see there cathode, anode and cathode. So let us consider this as anode and this one as cathode. What changes they have done? ಏನು ಚೇಂಜಸ್ ಮಾಡಿದ್ರು ನಾವು ನೋಡಿದ್ದೇವೆ. ಎಲೆಕ್ಟ್ರಾನ್ ಡಿಸ್ಕವರಿಯಲ್ಲಿ ಆ್ಯನೋಡಲ್ಲಿ ಹೋಲ್ಸನ್ನು ಮಾಡಿದರು. ಆದರೆ ಇಲ್ಲಿ ಪ್ರೋಟಾನ್ ಡಿಸ್ಕವರಿಯಲ್ಲಿ ಕ್ಯಾಥೋಡಲ್ಲಿ ಹೋಲ್ಸನ್ನು ಮಾಡಿದರು. ನೀವು ಆ ಡಯಾಗ್ರಾಮಲ್ಲಿ ಕಾಣ್ಬೋದು, ನಿಮಗೆ ಕ್ಯಾಥೋಡ್ಸಲ್ಲಿ ಹೋಲನ್ನು ಮಾಡಿದರು. ಈ ರೀತಿಯಾದಂತಹ ಹೋಲ್ಸ್ ಕ್ಯಾಥೋಡ್ ಎಲೆಕ್ಟ್ರೋಡಲ್ಲಿ ಮಾಡಿದರು. ದೆನ್ here the experiment setup is same. It is similar to the setup of electron discovery. Okay, and here you have to pass the gas. So this is the inlet for the gas which can be connected to the vacuum chamber. Okay, now look at this. ನೀವು ಬ್ಯಾಟ್ರಿಯನ್ನು ಆನ್ ಮಾಡಿದ ತಕ್ಷಣ ಇಲ್ಲಿ ನಾವು ಸುಟೇಬಲ್ ಗ್ಯಾಸನ್ನು ಕನೆಕ್ಟ್ ಮಾಡಿಡ್ತೇವೆ, ಗ್ಯಾಸನ್ನು ಫಿಲ್ ಮಾಡಿಡ್ತೇವೆ. ಯಾವುದೇ ಗ್ಯಾಸ್, ನಾರ್ಮಲ್ ಈಗ ಹೈಡ್ರೋಜನನ್ನು ತಗೊಂಡ್ರೆ ಈ ಚೇಂಬರ್ನ ಒಳಗಡೆ, ಈ ಕ್ಯಾಥೋಡ್ ರೇ ಟ್ಯೂಬ್ನ ಒಳಗಡೆ ಹೈಡ್ರೋಜನ್ ಗ್ಯಾಸನ್ನು ತಗೊಂಡ್ರೆ ಏನಾಗ್ತದೆ ನಮ್ಗೆ ಗೊತ್ತು. ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿದ ತಕ್ಷಣ, ಸ್ವಿಚ್ ಆನ್ ಮಾಡಿದ ತಕ್ಷಣ ಏನಾಗ್ತದೆ? ಕ್ಯಾಥೋಡ್ ರೇಸ್ ಬರ್ತದೆ. ಕ್ಯಾಥೋಡ್ ಕಿರಣಗಳು ಕ್ಯಾಥೋಡಿಂದ ಆ್ಯನೋಡ್ ಕಡೆಗೆ ಚಲಿಸ್ತವೆ. ಅದೇ ರೀತಿಯಾಗಿ ಸಿಮಿಲರ್ ಟು ದ್ಯಾಟ್, when you switch on the battery, whatever the gas molecules present inside this container, inside this cathode ray tube, undergo ionization. So when it undergoes ionization, ionized gas molecules are produced. Ionized gas molecules formation ಆಗ್ತದೆ. ಆ ಎಲ್ಲ ionized gas molecules ಆ್ಯನೋಡ್ ಕಡೆಗೆ ಚಲಿಸುವ ಬದಲು ಕ್ಯಾಥೋಡ್ ಕಡೆಗೆ ಚಲಿಸ್ತವೆ. ಅಯನೈಸ್ಡ್ ಗ್ಯಾಸ್ ಮೊಲಿಕ್ಯೂಲ್ಸ್ ಕ್ಯಾಥೋಡ್ ಕಡೆಗೆ ಚಲಿಸ್ತವೆ. ಇದು ಅವುಗಳ ಡೈರೆಕ್ಷನ್ ಆಗಿರ್ತದೆ. ಯಾಕಂದರೆ ಇಲ್ಲಿ ಹೈಡ್ರೋಜನ್ ಗ್ಯಾಸನ್ನು ತಗೊಂಡ್ರೆ ಇದು ಅಯನೈಸ್ ಆಗಿ H+ ಅಯಾನ್ಸನ್ನು ಪ್ರೊಡ್ಯೂಸ್ ಮಾಡ್ತದೆ. ಈ H+ ಅಯಾನ್ ಕ್ಯಾಥೋಡ್ ಕಡೆಗೆ ಚಲಿಸ್ತದೆ. ಅವುಗಳ ಚಲನೆಯನ್ನು ನಾವು ಗಮನಿಸಬಹುದು. ಇಲ್ಲಿ ಫ್ಲೂರೋಸೆಂಟ್ ಕೋಟಿಂಗ್ ಅನ್ನು ಮಾಡಬಹುದು. ನಾರ್ಮಲಿ ಜಿಂಕ್ ಸಲ್ಫೈಡ್ ಅನ್ನ ಯೂಸ್ ಮಾಡಬಹುದು. ಸೊ ದಿಸ್ ಈಸ್ electrons which moves from cathode to anode, but the ionized ions which are moving towards the cathode. So this is what the experiment was done to discover the proton. ಈ ಪ್ರೋಟಾನ್ ಅನ್ನು ಹೇಗೆ ಡಿಸ್ಕವರ್ ಮಾಡಿದ್ರು ಅಂದರೆ, ಮಾಡಿಫೈಡ್ ಕ್ಯಾಥೋಡ್ ಟ್ಯೂಬ್ ಅನ್ನು ತಗೊಂಡ್ರು. ಏನು ಮಾಡಿಫೈ ಮಾಡಿದ್ರು? ಆ್ಯನೋಡಲ್ಲಿ ಹೋಲ್ಸ್ ಮಾಡುವ ಬದಲು ಕ್ಯಾಥೋಡಲ್ಲಿ ಹೋಲ್ಸನ್ನು ಮಾಡಿದ್ರು. ಸೊ ಇಲ್ಲಿ ಗ್ಯಾಸ್ ಅಯನೈಸ್ ಆಗ್ತದೆ. ಅಯನೈಸ್ ಆದ ಗ್ಯಾಸಿಯಸ್ ಮೊಲಿಕ್ಯೂಲ್ಸ್ ನೇರವಾಗಿ ಕ್ಯಾಥೋಡ್ ಕಡೆಗೆ ಚಲಿಸ್ತವೆ. ನಾವು ಗಮನಿಸಬಹುದು,
ಈ ಅಯನೈಸ್ಡ್ ಗ್ಯಾಸ್ ಮೊಲಿಕ್ಯೂಲ್ಸ್ ಆ್ಯನೋಡಿಂದ ಜನರೇಟ್ ಆದದಲ್ಲ, ಆ್ಯನೋಡಿಂದ ಜನರೇಟ್ ಆದ ಗ್ಯಾಸ್ ಮೊಲಿಕ್ಯೂಲ್ಸ್ ಅಲ್ಲ, ಅವುಗಳು ಕ್ಯಾಥೋಡ್ ಮತ್ತು ಆ್ಯನೋಡ್ಗಳ ನಡುವಿನ ಗ್ಯಾಪಲ್ಲಿ ಏನಿರ್ತದೆ, ಕ್ಯಾಥೋಡ್ ಮತ್ತು ಆ್ಯನೋಡ್ಗಳ ನಡುವಿನ ಗ್ಯಾಪಲ್ಲಿ ಗೇಷಿಯಸ್ ಮೊಲಿಕ್ಯೂಲ್ಸ್ ಇರ್ತದಲ್ಲ, ಆ ಗೇಷಿಯಸ್ ಮೊಲಿಕ್ಯೂಲ್ಸ್ ಅಯನೈಸ್ ಆಗಿ ನೇರವಾಗಿ ಕ್ಯಾಥೋಡ್ ಕಡೆಗೆ ಚಲಿಸ್ತವೆ. ಸೊ ಅದು ಪಾಸಿಟಿವ್ ಚಾರ್ಜನ್ನು ಹೊಂದಿರ್ತದೆ. ಯಾಕೆ ಕ್ಯಾಥೋಡ್ ಕಡೆಗೆ ಚಲಿಸ್ತವೆ ಅಂದರೆ ಅವುಗಳು ಪಾಸಿಟಿವ್ ಚಾರ್ಜನ್ನು ಹೊಂದಿರ್ತವೆ. ದ್ಯಾಟ್ಸ್ ವೈ ದೀಸ್ ರೇಸ್ ಆರ್ ಕಾಲ್ಡ್ ಆಸ್ ಆ್ಯನೋಡ್ ರೇಸ್. ಆ್ಯನೋಡ್ ರೇಸ್ ಆರ್ ಸಿಂಪ್ಲಿ ದೇ ಆರ್ ನೋನ್ ಆಸ್ ಕ್ಯಾನಲ್ ರೇಸ್. ಆ್ಯನೋಡ್ ರೇಸ್ ಅಥವಾ ಕ್ಯಾನಲ್ ರೇಸ್ ಅನ್ನುವ ಹೆಸರನ್ನು ಕೊಟ್ಟರು. ಸೊ ಏನೆಲ್ಲ ಪ್ರಾಪರ್ಟೀಸ್ ಇರ್ತದೆ ಕ್ಯಾನಲ್ ರೇಸ್ನ ಅಥವಾ ಆ್ಯನೋಡ್ ರೇಸ್ನ ಪ್ರಾಪರ್ಟೀಸ್ಗಳು ಏನೆಲ್ಲ ನಾವು ಹಿಂದಿನ ಕ್ಲಾಸಲ್ಲಿ ಕಲ್ತಿದ್ದೇವೆ. ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇಸ್ ನಾನು ಹೇಳಿದೆ ತುಂಬ ಇಂಪಾರ್ಟೆಂಟ್. ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇಸ್, ಅದೇ ಥರ ಪ್ರಾಪರ್ಟೀಸ್ ಆಫ್ ಕ್ಯಾನಲ್ ರೇಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿಸ್ ಪ್ರಾಪರ್ಟೀಸ್ ಆಫ್ ಕ್ಯಾನಲ್ ರೇಸ್. ಫಸ್ಟ್ ಪಾಯಿಂಟ್ ನೋಡುವ. ಅನ್ಲೈಕ್ ಕ್ಯಾಥೋಡ್ ರೇಸ್, ದಿ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಡಿಪೆಂಡ್ ಅಪಾನ್ ದಿ ನೇಚರ್ ಆಫ್ ದಿ ಗ್ಯಾಸ್ ಪ್ರೆಸೆಂಟ್ಸ್ ಇನ್ಸೈಡ್ ದಿ ಕ್ಯಾಥೋಡ್ ರೇ ಟ್ಯೂಬ್. ದಟ್ ಈಸ್ ವೆರಿ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್ ಆಗಿ ಗೊತ್ತಾಗ್ತದೆ ನಮಗೆ. ನಾನು ಕ್ಯಾಥೋಡ್ ರೇಸ್ ಪ್ರಾಪರ್ಟಿ ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದ್ದೇನೆ, ಈ ಎಲೆಕ್ಟ್ರಾನ್ಗಳ ಮೂಮೆಂಟ್ ಇದರ ಒಳಗೆ ಇರುವಂತಹ ಗ್ಯಾಸ್ ಮೇಲೆ ಡಿಪೆಂಡ್ ಆಗಿರುವುದಿಲ್ಲ. ಆದರೆ ಕ್ಯಾನಲ್ ರೇಸ್ನ ಪ್ರಾಪರ್ಟಿ ಈ ಚೇಂಬರ್ನ ಒಳಗಡೆ ಇರುವಂತಹ ಗ್ಯಾಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಯಾಕೆ ಡಿಪೆಂಡ್ ಆಗಿರ್ತದೆ? ಬಿಕಾಸ್ ದೋಸ್ ಕ್ಯಾನಲ್ ರೇಸ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ದಿ ಗ್ಯಾಸ್ ಮೊಲಿಕ್ಯೂಲ್ ಇಟ್ ಸೆಲ್ಫ್. ಈ ಕ್ಯಾನಲ್ ರೇಸ್ ಹೇಗೆ ಪ್ರೊಡ್ಯೂಸ್ ಆಗ್ತದೆ? ಅದು ಆ್ಯನೋಡಿಂದ ಬಂದದಲ್ಲ, ಅವುಗಳು ಇಲ್ಲಿ ಇರುವಂತಹ ಗ್ಯಾಸ್ ಮೊಲಿಕ್ಯೂಲ್ಸ್ ಅಯನೈಸ್ ಆಗಿ ಪ್ರೊಡ್ಯೂಸ್ ಆದಂತಹ ಕಿರಣಗಳಾಗಿರ್ತವೆ. ಅಯನೈಸ್ ಆಗಿ ಪ್ರೊಡ್ಯೂಸ್ ಆದಂತಹ ಕಿರಣಗಳಾಗಿರ್ತವೆ. ಹಾಗಾಗಿ ನೀವು ಬೇರೆ ಬೇರೆ ಗ್ಯಾಸನ್ನು ತಗೊಂಡ್ರೆ ಈ ಕ್ಯಾಥೋಡ್ ರೇ ಟ್ಯೂಬ್ ಒಳಗಡೆ ಇದರ ಪ್ರಾಪರ್ಟಿ ಕೂಡ ಚೇಂಜ್ ಆಗ್ತದೆ. ಆ್ಯನೋಡ್ ರೇಸ್ ಅಥವಾ ಏನು ಕ್ಯಾನಲ್ ರೇಸ್ ಅಂತ ಹೇಳ್ತೇವೆ, ಅದರ ಪ್ರಾಪರ್ಟಿ ಕೂಡ ಚೇಂಜ್ ಆಗ್ತದೆ. ದೀಸ್ ಆರ್ ಸಿಂಪ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಗೇಷಿಯಸ್ ಅಯಾನ್ಸ್. ಐ ಹ್ಯಾವ್ ಗಿವನ್ ದಿ ಎಕ್ಸಾಂಪಲ್ ಆಫ್ hydrogen gas. When you take hydrogen gas, it undergoes ionization to produce proton. These protons are moving towards cathode, in modified cathode ray tube, and we can conclude that the produced particles are positively charged ions, since they are moving towards cathode, where cathode is negatively charged. Then one more important thing, the charge to mass ratio of the particles found to depend on the gas from which these originate. Already I told, ಮೊದಲೇ ನಾನು ಹೇಳಿದೆ, ಇದರ ಚಾರ್ಜ್ ಟು ಮಾಸ್ ರೇಷಿಯೋ, ಈ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ನ ಚಾರ್ಜ್ ಟು ಮಾಸ್ ರೇಷಿಯೋವನ್ನು ನಾವು ತಗೊಂಡ್ರೆ ಏನಾಗಿರ್ತದೆ? ವಿಚ್ ಡಿಪೆಂಡ್ಸ್ ಆನ್ ದಿ ಗ್ಯಾಸ್ ಫ್ರಮ್ ವಿಚ್ ದೀಸ್ ಅರಿಜಿನೇಟ್. ಯಾಕಂದರೆ ನಾವು ಗ್ಯಾಸನ್ನು ಇಲ್ಲಿ ಒಳಗೆ ಚೇಂಬರ್ನ ಒಳಗಡೆ ಕ್ಯಾಥೋಡ್ ರೇ ಟ್ಯೂಬ್ನ ಒಳಗಡೆ ತಗೊಳ್ಳುವಂಥ ಗ್ಯಾಸನ್ನು ಚೇಂಜ್ ಮಾಡ್ತಾ ಹೋದರೆ ಅವುಗಳ ಚಾರ್ಜ್ ಟು ಮಾಸ್ ರೇಷಿಯೋ ಚೇಂಜ್ ಆಗ್ತದೆ. ಎಸ್, ಸೊ ದೀಸ್ ಆರ್ ದಿ ತ್ರೀ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಕ್ಯಾನಲ್ ರೇಸ್. ಇನ್ನು ಕೆಲವು ಪ್ರಾಪರ್ಟೀಸ್ಗಳನ್ನು ನೋಡೋಣ. Some of the positively charged particles carry a multiple of fundamental units of electrical charge. Some of the positively charged particles, for example, H plus ಅನ್ನು ತಗೊಳ್ತೇನೆ. H plus, it is proton. Its charge is 1 into, we have plus 1 charge, right? 1 into multiplied by they have given multiple of the fundamental unit of electrical charge. Charge on the electron is 1.6 into 10 to the power minus 19 coulomb. Okay, that is the charge on proton. Similarly, if you take Ca2 plus, ನಾನೀಗ Ca2 plus ಅನ್ನು ತಗೊಳ್ತೇನೆ. ಅದನ್ನು ಹೇಗೆ ಬರಿಬಹುದು? ಚಾರ್ಜ್, ಇಲ್ಲಿ ಕ್ಯಾಲ್ಸಿಯಂ ಇದು ಚಾರ್ಜ್ 2 plus, which is multiplied by 1.6 into 10 to the power minus 19 coulomb. This is what?
some of the positively charged particles carry a multiple of the fundamental unit of electrical charge. Fundamental unit of electrical charge. Okay, that is the fourth point. The next one is the behavior of these particles. Behavior of these particles, I mean positively charged particles or canal rays or anode rays. The behavior of these particles in the magnetic field or in the electric field is opposite to that of the electron or cathode rays. ನಿಮ್ಗೆ ಗೊತ್ತಿರ್ಬೋದು, ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ಟಾಗ ಕ್ಯಾಥೋಡ್ ರೇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಡೆಗೆ ಅಟ್ರಾಕ್ಟ್ ಆಗ್ತದೆ. ಆದರೆ ಈ ಪಾಸಿಟಿವ್ಲಿ ಚಾರ್ಜ್ಡ್ ರೇಸ್ ಅಥವಾ ಕ್ಯಾನಲ್ ರೇಸ್ ಏನಂತ ಹೇಳ್ತೇವೆ, ಅವುಗಳು ಮ್ಯಾಗ್ನೆಟಿಕ್ ಫೀಲ್ಡ್ನ ಕಡೆಗೆ ಅಟ್ರಾಕ್ಟ್ ಆಗಲ್ಲ, ಬದಲಾಗಿ ಮ್ಯಾಗ್ನೆಟಿಕ್ ಫೀಲ್ಡಿಂದ ದೂರ ಹೋಗ್ತವೆ, ಅಪೋಸಿಟ್ ಟು ದ್ಯಾಟ್ ಅಬ್ಸರ್ವ್ಡ್ ಫಾರ್ ಎಲೆಕ್ಟ್ರಾನ್. ಇನ್ನು ಎಲೆಕ್ಟ್ರಿಕ್ ಫೀಲ್ಡ್ ಇಟ್ಟಾಗ ಏನಾಗ್ತದೆ, ಎಲೆಕ್ಟ್ರಿಕ್ ಫೀಲ್ಡ್ ಇಟ್ಟಾಗ cathode rays are negatively charged which are attracted towards the positively charged plate. ಪಾಸಿಟಿವ್ ಪ್ಲೇಟ್ ಕಡೆಗೆ, ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಕಡೆಗೆ ಎಲೆಕ್ಟ್ರಾನ್ಸ್ ಮೂವ್ ಆಗ್ತದೆ ಅಥವಾ ಕ್ಯಾಥೋಡ್ ರೇಸ್ ಮೂವ್ ಆಗ್ತದೆ. ಆದರೆ ಈ ಕೇಸಲ್ಲಿ ಏನಾಗ್ತದೆ, ದೇ ಆರ್ ಮೈಗ್ರೇಟಿಂಗ್ ಟುವರ್ಡ್ಸ್ ದಿ ನೆಗೆಟಿವ್ಲಿ ಚಾರ್ಜ್ಡ್ ಪ್ಲೇಟ್. So canal rays or anal rays are moving towards the negatively charged plate. The smallest and lightest positive ion was obtained from hydrogen and was called as proton. Already I told, ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಅನ್ನು ತಕೊಂಡ್ರೆ ಹೈಡ್ರೋಜನ್ ಗ್ಯಾಸ್ ಅಯನೈಸೇಷನ್ ಆಗ್ತದೆ, ನಂತರ ಪ್ರೋಟಾನ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ. ಈ ಪ್ರೋಟಾನ್ ನೇರವಾಗಿ ಕ್ಯಾಥೋಡ್ ಕಡೆಗೆ ಚಲಿಸ್ತದೆ. These are the five important properties. Once again we will see, because it is very very important, properties of canal rays. First one, unlike cathode rays, the positively charged particles depend upon the nature of gas present in the cathode ray tube. Okay, that is the first point. Pratiyondu positively charged particles in cathode ray tube ಡಿಪೆಂಡ್ಸ್ ಅಪಾನ್ ದಿ ವಿಚ್ ಗ್ಯಾಸ್ ವಿ ಆರ್ ಟೇಕಿಂಗ್. ಯಾವ ಗ್ಯಾಸನ್ನು ಇದರ ಒಳಗೆ ತಗೊಳ್ತೇವೆ ಅದರ ಮೇಲೆ ಅದರ ಪ್ರಾಪರ್ಟಿ ಡಿಪೆಂಡ್ ಆಗಿರ್ತದೆ. ದೀಸ್ ಆರ್ ಸಿಂಪ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್. ದ ಚಾರ್ಜ್ ಟು ಮಾಸ್ ರೇಷಿಯೋ ಈಸ್ ಆಲ್ಸೋ ಫೌಂಡ್ ಟು ಡಿಪೆಂಡ್ ಅಪಾನ್ ದಿ ನೇಚರ್ ಆಫ್ ದಿ ಗ್ಯಾಸ್ ಆರ್ ದ ವಿಚ್ ಗ್ಯಾಸ್ ಈಸ್ ಟೇಕನ್ ಇನ್ಸೈಡ್ ದಿ ಕ್ಯಾಥೋಡ್ ray tube. That matters a lot for the property of positively charged ions. Some of the positively charged particles carry a multiple of fundamental unit of electrical charge. I have shown two examples here. Proton ಅನ್ನು ತಕೊಂಡ್ರೆ ಇದರ ಪ್ರೋಟಾನ್ ನ ಚಾರ್ಜ್ ಏನಾಗಿರ್ತದೆ, 1 into electrical charge. Okay, calcium 2+ ion ಇದು ತಕೊಂಡ್ರೆ 2 into electrical charge. For example, if you take Al3+, ಇದರದ್ದು ಏನಾಗಿರ್ತದೆ, 3 into 1.6 into 10 to the power minus 19 ಕೂಲಮ್, ಈ ರೀತಿಯಾಗಿ ಇರ್ತದೆ. Okay, the behavior of the positively charged particles is exactly opposite to the cathode rays in the presence of electric field as well as in the presence of magnetic field. The smallest particles or lightest positive ion which is obtained from the hydrogen is called as proton. ಈಗ ಕೆಲವು ಸಲ ಕ್ವಶನ್ ಕೇಳ್ತಾರೆ, ವಾಟರ್ ಕ್ಯಾನಲ್ ರೇಸ್. ನಾನು ಮೊನ್ನೆ ಹೇಳಿದೆ, ವಾಟರ್ ಕ್ಯಾಥೋಡ್ ರೇಸ್ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ನಿಮಗೆ ಎಕ್ಸಾಮಲ್ಲಿ ಕೇಳಬಹುದು. ಅದೇ ರೀತಿ ವಾಟರ್ ಕ್ಯಾನಲ್ ರೇಸ್ ಅಂತ ಕೇಳಿದರೆ ಏನು ಬರೀಬೇಕು? ಕ್ಯಾನಲ್ ರೇಸ್ ಆರ್ ದಿ ಪಾಸಿಟಿವ್ಲಿ ಚಾರ್ಜ್ಡ್ particles which are generated by the ionization of gas molecules and they move towards cathode. So such type of positively charged particles are called as canal rays. Once again, the canal rays are positively charged particles which are originated by the ionization of gas molecules and they move towards
cathode. Okay, so that's about the properties of canal rays. Now let us study how neutrons are discovered. Neutrons are discovered. As you all know, the neutrons are discovered by the famous scientist called James Chadwick. Okay, James Chadwick. In 1932, he took a beryllium foil. Okay, beryllium foil ಅನ್ನು ತಗೊಂಡ ಅದಕ್ಕೆ ಆಲ್ಫಾ ಪಾರ್ಟಿಕಲ್ಸ್ ಅನ್ನು ಪಾಸ್ ಮಾಡಿದ. bombarded with alpha particles. Beryllium foil is bombarded with the alpha particles. Okay, what are alpha particles? Alpha particles ಅಂದ್ರೆ ಎಂಥ, ಏನು alpha particles? ನಮ್ಗೆ ಗೊತ್ತು, ಬೆರಿಲಿಯಂ ಅಟಾಮಿಕ್ ನಂಬರ್ 4, ಮಾಸ್ ನಂಬರ್ 9. when it is bombarded with alpha particles are nothing but positively charged helium ion or doubly ionized helium ion are called as alpha particles. When beryllium foil is bombarded with alpha particles, some neutral species are generated. ನಿಮ್ಗೆ ಗೊತ್ತು, ಇಲ್ಲಿ ಕಾರ್ಬನ್ ಜನರೇಟ್ ಆಗ್ತದೆ. ಇದೆರಡನ್ನ ಆ್ಯಡ್ ಮಾಡಿದರೆ ನಿಮಗೆ ಅಟಾಮಿಕ್ ನಂಬರ್ 6, ಇಲ್ಲಿ ಅಟಾಮಿಕ್ ನಂಬರ್ 12 ಪ್ಲಸ್ 1 ನ್ಯೂಟ್ರಲ್ ಪಾರ್ಟಿಕಲ್ ಜನರೇಟ್ ಆಗ್ತದೆ. ಈ ಜನರೇಟ್ ಆದ ನ್ಯೂಟ್ರಲ್ ಪಾರ್ಟಿಕಲ್ ಅನ್ನ ನ್ಯೂಟ್ರಾನ್ ಅಂತ ಕರೆದು ಓಕೆ, ಇದರ ಮಾಸ್, ಈ ನ್ಯೂಟ್ರಾನ್ನ ಮಾಸ್ ಇಲ್ಲಿ ಕೊಟ್ಟಿದ್ದಾರೆ. ನ್ಯೂಟ್ರಾನ್ನ ಮಾಸ್ ಏನಾಗಿರ್ತದೆ? these electrically neutral particles having a mass slightly greater than that of the protons ಗಿಂತ ಸ್ವಲ್ಪ ಇದರ ಮಾಸ್ ಜಾಸ್ತಿ ಇರ್ತದೆ. So he called, James Chadwick called these neutral particles as neutrons. So how neutrons are discovered? When beryllium foil is bombarded with the alpha particles. Alpha particles andre enta? Alpha particles are doubly ionized helium atoms. When alpha particles are bombarded to the beryllium foil, then C12 carbon 12 isotope generate ಆಗ್ತದೆ. ನಂತರ ಒಂದು ನ್ಯೂಟ್ರಲ್ ಪಾರ್ಟಿಕಲ್ಸ್ ಜನರೇಟ್ ಆಗ್ತದೆ. ಅದರ ಮಾಸ್ ಪ್ರೋಟಾನ್ ಗಿಂತ ಸ್ವಲ್ಪ ಜಾಸ್ತಿ ಆಗಿರ್ತದೆ. ಸೊ ದಿಸ್ ಈಸ್ ದಿ ಡಿಸ್ಕವರಿ ಆಫ್ ನ್ಯೂಟ್ರಾನ್. ಓಕೆ, ನಾವು ಲುಕ್ ಎಟ್ ದಿಸ್ ಟೇಬಲ್, ದಿ ಪ್ರಾಪರ್ಟೀಸ್ ಆಫ್ ಫಂಡಮೆಂಟಲ್ ಪಾರ್ಟಿಕಲ್ಸ್. 3 ಫಂಡಮೆಂಟಲ್ ಪಾರ್ಟಿಕಲ್ಸ್ಗಳ ಪ್ರಾಪರ್ಟಿಯನ್ನು ಒಂದು ಡಿಟೇಲ್ ಆಗಿ ಟೇಬಲ್ ಅಲ್ಲಿ ಕೊಟ್ಟಿದ್ದಾರೆ. ಎಲೆಕ್ಟ್ರಾನ್ ಈಸ್ ರೆಪ್ರೆಸೆಂಟೆಡ್ ಬೈ E, proton is represented by P, neutron is represented by N. As I already told, neutron is neutral in nature. Proton na charge ಏನಾಗಿರ್ತದೆ? 1.6 into 10 to the power minus 19 ಆದರೆ ಪಾಸಿಟಿವ್ ಚಾರ್ಜ್ ಆಗಿರ್ತದೆ, ಪ್ಲಸ್. whereas electrons are having negative charge, its value is minus 1.6 into 10 to the power minus 19 coulomb. mass anna consider ಮಾಡಿದರೆ you have to remember these values. So for problems and all we will use these values. Okay, so electron na mass 9.1 into 10 to the power minus 31, proton na mass 1.67262 into 10 to the power minus 27, whereas neutrons 1.67493. just now I told neutron na mass proton ginta swalpa jaasti irtade. look at here, 1.67262, whereas in case of neutron it is 1.67493, powers 10 to the power minus 27. Okay, so these are the properties. You have to remember this table. Okay, now we'll study the Thomson model of atoms. Various atomic models were discovered. Okay, in this case we'll study Thomson model of atom. Already you studied in your lower class. Okay, ಥಾಮ್ಸನ್ ಮಾಡೆಲ್ಗೆ ಬೇರೆ ಬೇರೆ ಹೆಸರುಗಳು ಉಂಟು. ಒಂದು ಹೆಸರು ರೈಸಿನ್ ಪಡ್ಡಿಂಗ್ ಮಾಡೆಲ್, ಇನ್ನೊಂದು ವಾಟರ್
watermelon model. As you can see in the diagram, okay, watermelon according to Thomson, an atom is spherical in nature, okay, an atom is spherical in nature. This model is compared with watermelon in which seeds are embedded. ನಿಮಗೆ ಇಲ್ಲಿ ಕಾಣ್ತದೆ, ಸೀಡ್ಸ್ ಮೀನ್ಸ್ ಬೀಜ. ಈಗ ವಾಟರ್ ಮೆಲನ್ ಅಂತ ತಗೊಂಡ್ರೆ ಅಲ್ಲಿ ಕೆಂಪು ಪಾರ್ಟನ್ನು ಅವನು ಏನಂತ ಕರೀತಾನೆ, ಪಾಸಿಟಿವ್ ಚಾರ್ಜ್. ಹಿ ಪ್ರಪೋಸ್ಡ್ ದ್ಯಾಟ್ ಪಾಸಿಟಿವ್ಲಿ ಚಾರ್ಜ್ಡ್ particles are uniformly distributed in according to J.J. Thomson. Positively charged particles are uniformly distributed. ನೀವು ಕಲ್ಲಂಗಡಿ ಹಣ್ಣನ್ನು ತಗೊಂಡ್ರೆ ಅಥವಾ ವಾಟರ್ ಮೆಲನ್ ಅಂತ ತಗೊಂಡ್ರೆ ಏನಾಗ್ತದೆ, ಅಲ್ಲಿ ಪಾಸಿಟಿವ್ ಚಾರ್ಜ್ ಕೆಂಪಿನ ಪಾರ್ಟ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತದೆ. ನಂತರ ಅಲ್ಲಿ ಕೆಲವೊಂದು ಪ್ಲೇಸ್ಗಳಲ್ಲಿ ನೀವು ಅದರ ಬೀಜವನ್ನು ಕಾಣ್ಬೋದು. ಆ ಬೀಜವನ್ನು ಅವನು ಏನಂತ ಕನ್ಸಿಡರ್ ಮಾಡಿದ, ಎಲೆಕ್ಟ್ರಾನ್ ಅಂತ ಕನ್ಸಿಡರ್ ಮಾಡಿದ. ಇಲ್ಲಿ ಸೀಡ್ಸ್ ನಿಮಗೆ ಕಾಣಿಸ್ತಾ ಉಂಟು ವಾಟರ್ ಮೆಲನಲ್ಲಿ. ಆ ಸಣ್ಣ ಸಣ್ಣ ಸೀಡ್ಸನ್ನು ಅವನು ಎಲೆಕ್ಟ್ರಾನ್ಸ್ ಅಂತ ಕನ್ಸಿಡರ್ ಮಾಡಿದ. ಅದೇ ರೀತಿಯ ರೆಡ್ ಪಾರ್ಟನ್ನು ಅವನು ಪಾಸಿಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಿದ. ಸೊ ದಿಸ್ ಈಸ್ ವಾಟ್ ಥಾಮ್ಸನ್ ಮಾಡೆಲ್. Thomson proposed that in an atom or atom possesses a spherical shape. ಆಟಮ್ಗೆ ಒಂದು ಸ್ಪೆರಿಕಲ್ ಶೇಪ್ ಇರ್ತದೆ. ವಿಚ್ ಹ್ಯಾಡ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್. ಅಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಇರ್ತದೆ. ಕೆಂಪು ಬಣ್ಣದ ಪಾರ್ಟಿಕಲ್ಸ್ ಏನು ನಮಗೆ ಕಲ್ಲಂಗಡಿ ಹಣ್ಣಲ್ಲಿ ಇರ್ತದೆ ಅದು ಪಾಸಿಟಿವ್ ಚಾರ್ಜ್. ಆ ಬೀಜಗಳನ್ನು ಸೀಡ್ಸನ್ನು ಅವನು ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಅಂತ ಕರೆದ. ದೀಸ್ ಪಾಸಿಟಿವ್ ಚಾರ್ಜಸ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಸೊ ದ್ಯಾಟ್ ಆಟಮ್ ಆಸ್ ಎ ಹೋಲ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಪಾಸಿಟಿವ್ ಚಾರ್ಜ್ ಎಷ್ಟಿರ್ತದ ಅಷ್ಟೇ ನೆಗೆಟಿವ್ ಚಾರ್ಜ್ ಇರ್ತದೆ. ದಿಸ್ ಈಸ್ ಅಕಾರ್ಡಿಂಗ್ ಟು J.J. Thomson. So the positive and negative charges are equal in magnitude so that the atom as a whole is electrically neutral. ಯಾಕೆ ಆಟಮ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿರ್ತದೆ ಅಂತ J.J. Thomson ಹೇಳ್ತಾನೆ. ಯಾಕಂದರೆ ಅಲ್ಲಿ ಪಾಸಿಟಿವ್ ಅವನ ಪ್ರಕಾರ, J.J. Thomsonನ ಪ್ರಕಾರ ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜ್ ಈಕ್ವಲ್ ಮ್ಯಾಗ್ನಿಟ್ಯೂಡಲ್ಲಿ ಇರ್ತದೆ. ಎಷ್ಟು ಪಾಸಿಟಿವ್ ಚಾರ್ಜ್ ಇರ್ತದ ಅಷ್ಟೇ ಅದಕ್ಕೆ ಸಮನಾಗಿ ನೆಗೆಟಿವ್ ಚಾರ್ಜ್ ಇರ್ತದೆ. ಸೊ ದಿಸ್ ಈಸ್ J.J. Thomson ಮಾಡೆಲ್. ನಂತರ ನಾನು ಆವಾಗಲೇ ಹೇಳಿದರೆ 19th ಸೆಂಚುರಿಯಲ್ಲಿ ಹಲವಾರು ಕಿರಣಗಳನ್ನು ಸೈಂಟಿಸ್ಟ್ಗಳು ಡಿಸ್ಕವರ್ ಮಾಡ್ತಾರೆ. ಕ್ಯಾಥೋಡ್ ರೇಸ್ ಮಾತ್ರವಲ್ಲ, ಆ್ಯನೋಡ್ ರೇಸ್ ಮಾತ್ರವಲ್ಲ, ಅಥವಾ ನ್ಯೂಟ್ರಾನ್ಸ್ ಮಾತ್ರವಲ್ಲ, ಇನ್ನು ಕೆಲವು ಕಿರಣಗಳನ್ನು ಡಿಸ್ಕವರ್ ಮಾಡ್ತಾರೆ ಸೈಂಟಿಸ್ಟ್ಗಳು. ಯಾವುದೆಲ್ಲ? ರೋಯೆನ್ಸನ್ ಅನ್ನುವಂಥ ಸೈಂಟಿಸ್ಟ್, ವಿಲಿಯಂ ರೋಯೆನ್ಸನ್ ಅನ್ನುವಂಥ ಸೈಂಟಿಸ್ಟ್ ಏನು ಮಾಡ್ತಾನಂದರೆ, ವೆನ್ ಎಲೆಕ್ಟ್ರಾನ್ಸ್ ಸ್ಟ್ರೈಕ್ ಎ ಮೆಟೀರಿಯಲ್ ಇನ್ ಕ್ಯಾಥೋಡ್ ರೇ ಟ್ಯೂಬ್. ನೀವು ಕ್ಯಾಥೋಡ್ ರೇ ಟ್ಯೂಬನ್ನು ತಗೊಂಡ್ರೆ ಓಕೆ, ಇದು ಆ್ಯನೋಡ್ ಅಂತ ತಗೊಂಡ್ರೆ, ಇದನ್ನು ಕ್ಯಾಥೋಡ್ ಅಂತ ತಗೊಂಡ್ರೆ, ಇನ್ ಕ್ಯಾಥೋಡ್ ರೇ ಟ್ಯೂಬ್ಸ್ ವೆನ್ ಎಲೆಕ್ಟ್ರಾನ್ಸ್ ಸ್ಟ್ರೈಕ್ ಎ ಮೆಟೀರಿಯಲ್ ಇನ್ ದಿ ಕ್ಯಾಥೋಡ್ ರೇ ಟ್ಯೂಬ್. ಈಗ ಇಲ್ಲಿ ಕ್ಯಾಥೋಡಲ್ಲಿ ಎಲೆಕ್ಟ್ರಾನ್ಸ್ ಜನರೇಟ್ ಆಗ್ತದೆ, ಅದು ಆ್ಯನೋಡ್ ಕಡೆಗೆ ಮೂವ್ ಆಗ್ತದೆ. ವೆನ್ ದೀಸ್ ಕ್ಯಾಥೋಡ್ ರೇಸ್ ಸ್ಟ್ರೈಕ್ ದಿ ಆ್ಯನೋಡ್ ಮೆಟೀರಿಯಲ್ some other rays are produced. ಓಕೆ, ನಾನು ಇಲ್ಲಿ ಫ್ಲೂರೋಸೆಂಟ್ ಮೆಟೀರಿಯಲ್ ಅನ್ನು ಕೋಟ್ ಮಾಡ್ತೇನೆ. ಓಕೆ, ಈ ಕ್ಯಾಥೋಡ್ ರೇನ ಟ್ಯೂಬ್ನ ಹೊರಗಡೆ ಫ್ಲೂರೋಸೆಂಟ್ ಮೆಟೀರಿಯಲ್ ಅನ್ನು ಕೋಟ್ ಮಾಡ್ತೇನೆ. ಜಿಂಕ್ ಸಲ್ಫೈಡ್ ಅನ್ನು ತಗೊಳ್ಳುವ. ಅವಾಗ ಏನಾಗ್ತದೆ, ಈ ರೇಸ್ ಈ ಮೆಟೀರಿಯಲ್ನ ಹಿಟ್ ಮಾಡಿದ ತಕ್ಷಣ, ಈ ಕ್ಯಾಥೋಡ್ ರೇಸ್ ಆ್ಯನೋಡನ್ನು ಹಿಟ್ ಮಾಡಿದ ತಕ್ಷಣ ಇಲ್ಲಿ ಕೆಲವು ರೇಸ್ ಪ್ರೊಡ್ಯೂಸ್ ಆಗ್ತದೆ. ಈ ರೇಸ್ ಈ ಫ್ಲೂರೋಸೆಂಟ್ ಮೆಟೀರಿಯಲ್ನ ಹಿಟ್ ಮಾಡಿದರೆ ಅಲ್ಲಿ ಒಂದು ಸ್ವಲ್ಪ ಬ್ರೈಟ್ನೆಸ್ ಬರ್ತದೆ ಅಥವಾ ಗ್ಲೋ ಅಬ್ಸರ್ವ್ ಆಯಿತು. ಬಟ್ ಇದು ಕ್ಯಾಥೋಡ್ ರೇ ಟ್ಯೂಬ್ನ ಹೊರಗಡೆಯಿಂದ ನಾವು ಫ್ಲೂರೋಸೆಂಟ್ ಮೆಟೀರಿಯಲನ್ನು ಕೋಟ್ ಮಾಡಿದರೆ ಅಥವಾ ಫ್ಲೂರೋಸೆಂಟ್ ಮೆಟೀರಿಯಲ್ನ ಇಟ್ಟರೆ ಅದೇನಾಗ್ತದೆ, ಈ ಎಲೆಕ್ಟ್ರಾನ್ಸ್ ಆ್ಯನೋಡನ್ನು ಹಿಟ್ ಮಾಡಿದ ತಕ್ಷಣ ಅಲ್ಲಿ ಇನ್ನೊಂದು ಬಗೆಯ ಕಿರಣಗಳು ಉತ್ಪತ್ತಿ ಆಯಿತು. ಆ ಕಿರಣಗಳು ನೇರವಾಗಿ ಫ್ಲೂರೋಸೆಂಟ್ ಮೆಟೀರಿಯಲ್ ಕಡೆಗೆ ಚಲಿಸಿದರೆ ಆ ಫ್ಲೂರೋಸೆಂಟ್ ಮೆಟೀರಿಯಲಲ್ಲಿ ಗ್ಲೋ ಅಥವಾ ಬ್ರೈಟ್ ಸ್ಪಾಟ್ ಅಬ್ಸರ್ವ್ ಆಯಿತು. ಆ ರೇಸನ್ನು ಏನಂತ ಕರೆದ ಅವನು,
ವಿಲಿಯಂ ರೋಯನ್ಸನ್ ಕಾಲ್ಡ್ ದೀಸ್ ರೇಸ್ ಆಸ್ ಎಕ್ಸ್ ರೇಸ್. ಅವುಗಳಿಗೆ ಪೆನೆಟ್ರೇಟಿಂಗ್ ಪವರ್ ಉಂಟು. ಇದನ್ನು ಹಾದು ಹೋದವು ಕ್ಯಾಥೋಡ್ ರೇ ಟ್ಯೂಬನ್ನು ದಾಟಿ ಅವುಗಳು ಮುಂದೆ ಬಂದಿದೆ. ಯಾಕಂದರೆ ನಾವು ಇಲ್ಲಿ ಫ್ಲೂರಸೆಂಟ್ ಮೆಟೀರಿಯಲ್ನ ಹೊರಗಡೆ ಇಟ್ಟಿದ್ದೇವೆ, ಕ್ಯಾಥೋಡ್ ರೇ ಟ್ಯೂಬ್ನ ಹೊರಗಡೆ ಇಟ್ಟಿದ್ದೇವೆ. ಅಂದರೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ನಮಗೆ ಈ ಹೊಸದಾಗಿ ಉತ್ಪತ್ತಿಯಾದಂತಹ ಕಿರಣಗಳು ಕ್ಯಾಥೋಡ್ ರೇ ಟ್ಯೂಬನ್ನು ದಾಟಿ ಮುಂದಕ್ಕೆ ಚಲಿಸ್ತದೆ. ಅಂದರೆ ಇವುಗಳ ಪೆನೆಟ್ರೇಟಿಂಗ್ ಪವರ್ ಜಾಸ್ತಿ ಇದೆ. ಕ್ಯಾಥೋಡ್ ರೇ ಟ್ಯೂಬನ್ನು ನಾರ್ಮಲಿ ಗ್ಲಾಸಿಂದ ಮಾಡಿರ್ತಾರೆ. ಈ ಗ್ಲಾಸನ್ನು ಹಾದು ಹೋಗುವ ಸಾಮರ್ಥ್ಯವನ್ನು ಈ ಎಕ್ಸ್ ರೇಸ್ ಹೊಂದಿರ್ತದೆ. ಆದರೆ ಅವನಿಗೆ ಗೊತ್ತಿರಲಿಲ್ಲ ವಾಟ್ ಈಸ್ ದಿ ನೇಚರ್ ಆಫ್ ದೀಸ್ ರೇಡಿಯೇಷನ್ಸ್. ಆ ರೇಡಿಯೇಷನ್ಸ್ ನೇಚರ್ ಏನು ಅನ್ನೋದನ್ನು ರೋಯನ್ಸನ್ಗೆ ಗೊತ್ತಿರಲಿಲ್ಲ. ಸಿಂಪ್ಲಿ ಹಿ ಕಾಲ್ಡ್ ಇಟ್ ಆಸ್ ಎಕ್ಸ್ ರೇಸ್. ಬಟ್ ಸ್ಟಿಲ್ ಸೇಮ್ ನೇಮ್ ಈಸ್ ಕಂಟಿನ್ಯೂಡ್ ನೌ ಎ ಡೇಸ್ ಆಲ್ಸೋ. ದ ನೇಮ್ ಈಸ್ ಸ್ಟಿಲ್ ಕ್ಯಾರಿಡ್ ಆನ್. ನಾವು ಈಗಲೂ ಕೂಡ ಎಕ್ಸ್ ರೇಸ್ ಅನ್ನು ಯೂಸ್ ಮಾಡ್ತೇವೆ. ಇಟ್ ವಾಸ್ ನೋಟಿಸ್ ದ್ಯಾಟ್ ಎಕ್ಸ್ ರೇಸ್ ಆರ್ ಪ್ರೊಡ್ಯೂಸ್ಡ್ ಎಫೆಕ್ಟಿವ್ಲಿ ವೆನ್ ಎಲೆಕ್ಟ್ರಾನ್ಸ್ ಸ್ಟ್ರೈಕ್ ದಿ ಡೆನ್ಸ್ ಮೆಟಲ್ ಆ್ಯನೋಡ್. These are called as targets. Of course, here electrons are generated, which are generated from cathode rays. These electrons are moving towards anode. ಈ ಆ್ಯನೋಡ್ಗೆ ಹಿಟ್ ಮಾಡಿದ ತಕ್ಷಣ, ಎಲೆಕ್ಟ್ರಾನ್ಸ್ ಆ್ಯನೋಡ್ಗೆ ಹಿಟ್ ಮಾಡಿದ ತಕ್ಷಣ ಏನಾಗ್ತದೆ, ಅಲ್ಲಿ ಒಂದು ಹೊಸದಾದ ರೇ ಉತ್ಪತ್ತಿ ಆಯಿತು. ಆ ಹೊಸದಾಗಿ ಉತ್ಪತ್ತಿಯಾದ ರೇಯನ್ನು ರೋಯನ್ಸನ್ ಎಕ್ಸ್ ರೇಸ್ ಅಂತ ಕರ್ತದ. ಹಾಗಿದ್ರೆ ಅದರ ಪ್ರಾಪರ್ಟಿಗಳು ಏನಾಗಿತ್ತು? These are not deflected by electric field and magnetic field. ನಿಮಗೆ ಗೊತ್ತುಂಟು, ಕ್ಯಾಥೋಡ್ ರೇಸ್ ಇರ್ಬೋದು, ಆ್ಯನೋಡ್ ರೇಸ್ ಇರ್ಬೋದು. ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡನ್ನು ಇಟ್ಟ ತಕ್ಷಣ ಅವುಗಳ ಚಲನೆಯಲ್ಲಿ ಬದಲಾವಣೆ ಉಂಟಾಗ್ತದೆ. ಅವುಗಳ ಮೂಮೆಂಟಲ್ಲಿ ಬದಲಾವಣೆ ಅಂದರೆ ಡಿಫ್ಲೆಕ್ಷನ್ ಆಗ್ತದೆ ಅವುಗಳ ಚಲನೆಯಲ್ಲಿ. ಆದರೆ ಎಕ್ಸ್ ರೇಸ್, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡನ್ನು ಇಟ್ಟಾಗ ಎಕ್ಸ್ ರೇಸ್ನ ಚಲನೆಯಲ್ಲಿ ಯಾವುದೇ ಬದಲಾವಣೆ ಉಂಟಾಗಲಿಲ್ಲ. ದಟ್ ಮೀನ್ಸ್ ದೇ ಆರ್ ನಾಟ್ ಡಿಫ್ಲೆಕ್ಟೆಡ್ ಬೈ ದಿ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಮತ್ತೊಂದು ಪ್ರಾಪರ್ಟಿಯನ್ನು ನಾವು ಗಮನಿಸಿದ್ದೇವೆ. ಇಲ್ಲಿ ಫ್ಲೂರಸೆಂಟ್ ಮೆಟೀರಿಯಲ್ ನಾವು ಕ್ಯಾಥೋಡ್ ರೇ ಟ್ಯೂಬ್ನ ಹೊರಗಡೆ ಇಟ್ಟಿದ್ದೇವೆ. ಕ್ಯಾಥೋಡ್ ರೇ ಟ್ಯೂಬ್ನ ಹೊರಗಡೆ ಫ್ಲೂರಸೆಂಟ್ ಮೆಟೀರಿಯಲನ್ನು ಇಟ್ಟಿದ್ದೇವೆ. ಈ ಆ್ಯನೋಡ್ ನಿಂದ ಜನರೇಟ್ ಆದಂತಹ ಈ ಎಕ್ಸ್ ರೇಸ್ ಕ್ಯಾಥೋಡ್ ರೇ ಟ್ಯೂಬನ್ನು ದಾಟಿ ಹೊರಗಡೆ ಬಂದು ಫ್ಲೂರಸೆಂಟ್ ಮೆಟೀರಿಯಲ್ಗೆ ಹಿಟ್ ಆಗಿದೆ. ಅಂದರೆ ಅವುಗಳಿಗೆ ಪೆನೆಟ್ರೇಟಿಂಗ್ ಪವರ್ ಉಂಟು. ಯಾವುದೇ ಒಂದು ಮ್ಯಾಟರನ್ನು ಪಾಸ್ ಆಗ್ಬೋದು ಅವುಗಳು. ಇಲ್ಲಿ ಗ್ಲಾಸ್ ಮೆಟೀರಿಯಲ್ ಇರ್ತದೆ, ಅದನ್ನು ಪಾಸ್ ಆಗಿ ಅದನ್ನು ಹಾದು ಹೋಗಿ ಫ್ಲೂರಸೆಂಟ್ ಮೆಟೀರಿಯಲ್ಗೆ ಹೋಗಿ ಹಿಟ್ ಆಗಿದೆ. ದ್ಯಾಟ್ ಮೀನ್ಸ್ ಎಕ್ಸ್ ರೇಸ್ ಹ್ಯಾವ್ ಹೈ ಪೆನೆಟ್ರೇಟಿಂಗ್ ಪವರ್ ವಿಚ್ ಕ್ಯಾನ್ ಮೂವ್ ಥ್ರೂ ದಿ ಮ್ಯಾಟರ್ ಆರ್ ಪಾಸ್ ಥ್ರೂ ದಿ ಮ್ಯಾಟರ್. ದಟ್ ಈಸ್ ದಿ ರೀಸನ್ ದೀಸ್ ರೇಸ್ ಆರ್ ಯೂಸ್ಡ್ ಟು ಸ್ಟಡಿ ದಿ ಇಂಟೀರಿಯರ್ ಪಾರ್ಟ್ ಆಫ್ ದಿ ಆಬ್ಜೆಕ್ಟ್. ನಾವು ನಮ್ಮ ಆಸ್ಪತ್ರೆಗಳಲ್ಲೆಲ್ಲ ಕಾಣ್ಬೋದು, ಎಕ್ಸ್ ರೇಸನ್ನು ಯೂಸ್ ಮಾಡ್ತೇವೆ. ನಮ್ಮ ಇನ್ನರ್ ಬಾಡಿಯ ಪಾರ್ಟ್ಸನ್ನು ಅಬ್ಸರ್ವ್ ಮಾಡಲಿಕ್ಕೆ ನಾವು ಎಕ್ಸ್ ರೇಸನ್ನು ಯೂಸ್ ಮಾಡ್ತೇವೆ. ಅವುಗಳ ವೇವ್ ಲೆಂತ್ ಏನು ತರಂಗಾಂತರ ಏನು ಅಂತ ಹೇಳ್ತೇವೆ, ದೀಸ್ ರೇಸ್ ಆರ್ ವೆರಿ ಶಾರ್ಟ್ ವೇವ್ ಲೆಂತ್. ತರಂಗಾಂತರ ಏನಾಗಿರ್ತದೆ, ತುಂಬ ಕಡಿಮೆ ಆಗಿರ್ತದೆ. ಎಷ್ಟಿರ್ತದೆ ಅವುಗಳ ವ್ಯಾಲ್ಯೂಸ್? ಅಪ್ರಾಕ್ಸಿಮೇಟ್ಲಿ 0.1 ನ್ಯಾನೋಮೀಟರ್ ಆ್ಯಂಡ್ ಪೊಸೆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್ ಅಂದರೆ ಎಂತ ಅನ್ನುವಂಥದ್ದನ್ನು ನಾವು ಮುಂದಿನ ತರಗತಿಗಳಲ್ಲಿ ನೋಡುವ. ಎಕ್ಸ್ ರೇಸ್ಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್ ಇರ್ತದೆ. ಇದೆಲ್ಲ ಪ್ರಾಪರ್ಟೀಸ್ ಎಕ್ಸ್ ರೇ. ಸೊ ಎಕ್ಸ್ ರೇಸ್ ಆರ್ ಡಿಸ್ಕವರ್ಡ್ ಬೈ ವಿಲಿಯಂ ರೋಯನ್ಸನ್. ಇನ್ನೂ ವಿವಿಧ ಥರದ ಕಿರಣಗಳನ್ನು ಡಿಸ್ಕವರ್ ಮಾಡ್ತಾರೆ ಹೆನ್ರಿ ಬೆಕ್ವೆರೆಲ್ ಅನ್ನುವಂಥ ಸೈಂಟಿಸ್ಟ್. ಹಿ ಅಬ್ಸರ್ವ್ಡ್ ದ್ಯಾಟ್ ದೇರ್ ಆರ್ ಸರ್ಟೇನ್ ಎಲಿಮೆಂಟ್ಸ್ ವಿಚ್ ಎಮಿಟ್ ರೇಡಿಯೇಷನ್ ಆನ್ ದೇಯರ್ ಓನ್. ಕೆಲವೊಂದು ಎಲಿಮೆಂಟ್ಸ್ಗಳು ಇರ್ತವೆ, ಅವುಗಳು ತನ್ನಿಂದ ತಾನಾಗಿಯೇ ಕೆಲವೊಂದು ಕಿರಣಗಳನ್ನು ಹೊರಸೂಸ್ತವೆ. ಯಾವುದೇ ಎಕ್ಸ್ಟರ್ನಲ್ ಸಪೋರ್ಟ್ ಇಲ್ಲದೆ ತನ್ನಿಂದ ತಾನಾಗಿ ಅವುಗಳು ಕಿರಣಗಳನ್ನು ಹೊರಸೂಸ್ತವೆ. ಅಂಥ ಎಲಿಮೆಂಟ್ಗಳನ್ನು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ಗಳಂತ ಕರೆದ್ರು. ಆ ಫಿನಾಮಿನವನ್ನು ರೇಡಿಯೋ ಆಕ್ಟಿವಿಟಿ ಅಂತ ಕರೀತಾರೆ. ದ ಎಲಿಮೆಂಟ್ಸ್ ವಿಚ್ ಎಮಿಟ್ಸ್ radiation on their own are called as radioactive elements. That phenomenon is known as radioactivity. So ಕೆಲವೊಂದು ಎಲಿಮೆಂಟ್ಗಳು ತನ್ನಿಂದ ತಾನಾಗಿಯೇ ಅವುಗಳು ಕಿರಣಗಳನ್ನು ಹೊರಸೂಸ್ತವೆ. ಯಾರ ಸಹಾಯವಿಲ್ಲದೆಯೂ ತನ್ನಿಂದ ತಾನಾಗಿಯೇ ಕಿರಣಗಳನ್ನು ಹೊರಸೂಸ್ತವೆ. ಅಂತಹ ಎಲಿಮೆಂಟ್ಗಳನ್ನು, ಅಂತಹ ಮೂಲ ವಸ್ತುಗಳನ್ನು ಏನಂತ ಕರೆದ್ರು? ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂತ ಕರೆದ್ರು. ಆ ಫಿನಾಮಿನನ್
ಅದಕ್ಕೆ ರೇಡಿಯೋ ಆಕ್ಟಿವಿಟಿ ಅಂತ ಹೆಸರಿಸಿದ್ರು. ಸೊ ದಿಸ್ ವಾಸ್ ಅಬ್ಸರ್ವ್ಡ್ ಬೈ ಹೆನ್ರಿ ಬೆಕ್ವೆರೆಲ್ ಅನ್ನುವಂತಹ ಸೈಂಟಿಸ್ಟ್. ನಂತರ ವಿವಿಧ ರೀತಿಯ ಕಿರಣಗಳನ್ನು ಅಬ್ಸರ್ವ್ ಮಾಡ್ತಾರೆ. 3 ಟೈಪಿನ ಕಿರಣಗಳು ಯಾವುದೆಂದರೆ ಆಲ್ಫಾ ಪಾರ್ಟಿಕಲ್ಸ್, ಬೀಟಾ ರೇಸ್ ಆ್ಯಂಡ್ ಗಾಮಾ ರೇಸ್. ಆಲ್ಫಾ, ಬೀಟಾ ಆ್ಯಂಡ್ ಗಾಮಾ ರೇಸ್. ನಾನು ಈಗಾಗಲೇ ಆಲ್ಫಾ ಪಾರ್ಟಿಕಲ್ಸ್ನ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೇನೆ ನಿಮಗೆ. ರುದರ್ಫೋರ್ಡ್ ಅನ್ನುವಂಥ ಸೈಂಟಿಸ್ಟ್ ಏನು ಮಾಡ್ತಾನೆ, ಆಲ್ಫಾ ರೇಸ್ ಕನ್ಸಿಸ್ಟ್ಸ್ ಆಫ್ ಹೈ ಎನರ್ಜಿ ಪಾರ್ಟಿಕಲ್ಸ್. ಆಲ್ಫಾ ರೇಸ್ನ ಎನರ್ಜಿ ತುಂಬ ಜಾಸ್ತಿ ಇರ್ತದೆ. ಹಾಗಿದ್ರೆ ಆಲ್ಫಾ ರೇಸ್ ಅಂದರೆ ಏನು? ಆಲ್ರೆಡಿ ಐ ಟೋಲ್ಡ್ ಇಟ್ ಈಸ್ ಡಬ್ಲಿ ಅಯನೈಸ್ಡ್ ಹೀಲಿಯಂ ಆಟಮ್ಸ್. ಅವನಿಗೆ ಹೀಲಿಯಂ ಆಟಮ್ಸೇ ಅಂತ ಹೇಗೆ ಗೊತ್ತಾಯಿತು? ಅವನು ಈ ಆಲ್ಫಾ ಪಾರ್ಟಿಕಲ್ಸಿಗೆ 2 ಎಲೆಕ್ಟ್ರಾನ್ ಅನ್ನು ಆ್ಯಡ್ ಮಾಡ್ತಾನೆ. ಈ 2 ಎಲೆಕ್ಟ್ರಾನ್ನ ಆ್ಯಡ್ ಮಾಡಿದ ತಕ್ಷಣ ಏನಾಗ್ತದೆ, ಇಲ್ಲಿ ಹೀಲಿಯಂ ಗ್ಯಾಸ್ ಪ್ರೊಡ್ಯೂಸ್ ಆಯಿತು. ಆಲ್ಫಾ ಪಾರ್ಟಿಕಲ್ಸ್ಗೆ 2 ಎಲೆಕ್ಟ್ರಾನ್ ಕೊಟ್ಟ ತಕ್ಷಣ ಹೀಲಿಯಂ ಗ್ಯಾಸ್ ಪ್ರೊಡ್ಯೂಸ್ ಆಯಿತು. ಸೊ Rutherford confirmed that alpha particles are doubly ionized helium particles. Their energy is very high. Now what about beta rays? Beta rays are negatively charged particles which are similar to electrons. Okay, alpha rays are positively charged whereas beta rays are negatively charged which are similar to electrons. Now we have one more rays, that is gamma rays. What are gamma rays? Gamma rays are high energy radiations like X-rays. X-rays ge hege high energy irtade ade riti gamma rays kuda high energy irtade, but they are neutral in nature. ತಟಸ್ಥವಾಗಿರ್ತವೆ ಅವುಗಳು, neutral in nature and do not consist of particles. ಈಗ ಅವುಗಳ ಹಾದು ಹೋಗುವಂತಹ ಸಾಮರ್ಥ್ಯವನ್ನು ಗಮನಿಸಿದರೆ ಈ 3 ರೇಸ್ಗಳ ಹಾದು ಹೋಗುವಂತಹ ಸಾಮರ್ಥ್ಯ, ಆಲ್ಫಾ ಪಾರ್ಟಿಕಲ್ಸ್ ಇರ್ಬೋದು, ಬೀಟಾ ಪಾರ್ಟಿಕಲ್ಸ್ ಇರ್ಬೋದು, ಅಥವಾ ಗಾಮಾ ರೇಸ್ ಇರ್ಬೋದು. ಆಲ್ಫಾ, ಬೀಟಾ ಅಥವಾ ಗಾಮಾ ರೇಸ್ ಅನ್ನು ತಗೊಂಡ್ರೆ ಅವುಗಳ ಹಾದು ಹೋಗುವಂತಹ ಸಾಮರ್ಥ್ಯ, ಯಾವುದೇ ಒಂದು ಮ್ಯಾಟರನ್ನು ಹಾದು ಹೋಗುವಂತಹ ಸಾಮರ್ಥ್ಯವನ್ನು ಗಮನಿಸಿದರೆ ಆಲ್ಫಾ ಪಾರ್ಟಿಕಲ್ಸ್ನ ಹಾದು ಹೋಗುವಂತಹ ಸಾಮರ್ಥ್ಯ ತುಂಬ ಕಡಿಮೆ ಆಗಿರ್ತದೆ. ಆದರೆ ಬೀಟಾ ರೇಸ್ ಇದ್ದು 100 ಪಟ್ಟು ಜಾಸ್ತಿ ಇರ್ತದೆ. ಆಲ್ಫಾ ಮತ್ತು ಬೀಟಾ ಗಾಮಾ ರೇಸ್ ಅನ್ನು ತಗೊಂಡ್ರೆ ಇದರದ್ದು 1 ಅಂತ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ 1 ಅಂತ ತಗೊಂಡ್ರೆ ಇದರದ್ದು 100 times more. ಬೀಟಾ ಪಾರ್ಟಿಕಲ್ಸ್ ಪೆನೆಟ್ರೇಟಿಂಗ್ ಪವರ್ ಈಸ್ 100 times more than ಆಲ್ಫಾ ಪಾರ್ಟಿಕಲ್ಸ್. ಅದೇ ಗಾಮಾ ರೇಸ್ನ ಪೆನೆಟ್ರೇಟಿಂಗ್ ಪವರ್ ಅನ್ನು ತಗೊಂಡ್ರೆ, ಹಾದು ಹೋಗುವ ಸಾಮರ್ಥ್ಯವನ್ನು ತಗೊಂಡ್ರೆ ಇಟ್ ಈಸ್ 1000 times greater than ಆಲ್ಫಾ ಪಾರ್ಟಿಕಲ್ಸ್. ಇಲ್ಲಿ 1000 times greater ಆಗಿರ್ತದೆ. ಸೊ we can conclude that the penetrating power of gamma rays are very high compared to alpha and beta rays. Alpha rays are having very less penetrating power compared to beta and gamma rays. ಸೊ ಬೇರೆ ತರದ ಕಿರಣಗಳನ್ನು ನಾವು ಕಲ್ತೆವು. ಕ್ಯಾಥೋಡ್ ರೇಸ್ ಇರ್ಬೋದು, ಅಥವಾ ಏನು ಎಲೆಕ್ಟ್ರಾನ್ ಅಂತ ಹೇಳ್ತೇವೆ, ಕ್ಯಾನಲ್ ರೇಸ್ ಇರ್ಬೋದು. ಈಗ ನಾವು ಕಲ್ತೆವು ಆಲ್ಫಾ ರೇಸ್, ಬೀಟಾ ರೇಸ್, ಗಾಮಾ ರೇಸ್, ಎಕ್ಸ್ ರೇಸ್. ಸೊ ವಿವಿಧ ರೀತಿಯ ಕಿರಣಗಳನ್ನು ಸೈಂಟಿಸ್ಟ್ಗಳು ಡಿಸ್ಕವರ್ ಮಾಡಿದರು. ನಂತರ ನಾವು ತುಂಬ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟನ್ನು ಕಲೀಲಿಕ್ಕಿದ್ದೇವೆ, ರುದರ್ಫೋರ್ಡ್ಸ್ ಆಲ್ಫಾ ರೇ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್. ಇದರ ಬಗ್ಗೆ ತಾವು ಆಲ್ರೆಡಿ ನಿಮ್ಮ ಹೈಸ್ಕೂಲ್ ತರಗತಿಗಳಲ್ಲಿ ಕಲ್ತಿದ್ದೀರಿ. ರುದರ್ಫೋರ್ಡ್ಸ್ ಆಲ್ಫಾ ರೇ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಸ್ವಲ್ಪ ಅಡಿಷನಲ್ ಪಾಯಿಂಟ್ಸನ್ನು ನಮ್ಮ ಈ PUC ಸಿಲೆಬಸಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ, ಅದನ್ನು ನಾವು ಕಲಿಯುವ ಈಗ. ವಾಟ್ ಈಸ್ ರುದರ್ಫೋರ್ಡ್ ಆಲ್ಫಾ ರೇ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್? ತಮಗೆ ತುಂಬ ಈಸಿಯಾದಂತಹ ಪಾರ್ಟ್ ಇದು, ರುದರ್ಫೋರ್ಡ್ ಆಲ್ಫಾ ರೇ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್. ಸೊ ಏನು ಮಾಡ್ತಾರೆ ರುದರ್ಫೋರ್ಡ್? He took a source of alpha particles. ಒಂದು ಆಲ್ಫಾ ಪಾರ್ಟಿಕಲ್ಸ್ನ ಸೋರ್ಸನ್ನು ತಗೊಳ್ತಾನೆ, ಆಲ್ಫಾ ಪಾರ್ಟಿಕಲ್ಸ್. ದೆನ್ ಇಲ್ಲೊಂದು ಗೋಲ್ಡ್ ಫಾಯಿಲ್ ಅನ್ನು ತಗೊಳ್ತಾನೆ. ಗೋಲ್ಡ್ ಫಾಯಿಲ್, ಯು ಕ್ಯಾನ್ ಸಿ ಹಿಯರ್, ಗೋಲ್ಡ್ ಫಾಯಿಲ್, thin gold foil was taken. Then this gold foil was covered with one screen. Normally we take fluorescent
ಫ್ಲೂರೋಸೆಂಟ್ ಸ್ಕ್ರೀನನ್ನು ತಗೊಳ್ತೇವೆ, ಫ್ಲೂರೋಸೆಂಟ್ ಸ್ಕ್ರೀನನ್ನು ತಗೊಳ್ತೇವೆ. ಓಕೆ, ಸೊ ದಿಸ್ ಈಸ್ ಗೋಲ್ಡ್ ಫಾಯಿಲ್, gold foil. This is fluorescent screen, fluorescent screen. Fluorescent screen. ಈಗ ಏನಾಗ್ತದೆ, ಈ ಆಲ್ಫಾ ಪಾರ್ಟಿಕಲ್ಸ್ ಈ ಗೋಲ್ಡ್ ಫಾಯಿಲ್ಗೆ ಹಿಟ್ಟಾದ ತಕ್ಷಣ ಏನಾಯಿತು, ಈ ಆಲ್ಫಾ ಪಾರ್ಟಿಕಲ್ಸ್ ಗೋಲ್ಡ್ ಫಾಯಿಲನ್ನು ಪಾಸ್ ಆಗಿ ಹೋಯಿತು. You can see in this diagram. Okay, this is a source of alpha particle. This is thin gold foil. When alpha rays are coming, then what happened here, which is passed through this gold foil. ಅವನ ಅಬ್ಸರ್ವೇಷನ್ ಏನಿತ್ತು. So look at this diagram. In this case you see ಏನೆಲ್ಲ ಅಬ್ಸರ್ವೇಷನ್ ಇತ್ತು. ಒಂದು, most of the alpha particles are passed through the gold foil undeflected. ಇಲ್ಲಿ ನಿಮಗೆ ಕಾಣಬಹುದು, ಇಲ್ಲಿ ಹಳದಿ ಬಣ್ಣದಂಥದ್ದು ಗೋಲ್ಡ್ ಫಾಯಿಲ್ ಅಂತ ತಗೊಂಡ್ರೆ, ಹಳದಿ ಬಣ್ಣದಲ್ಲಿ ಕಾಣುವಂತಹ ಚಿತ್ರವನ್ನು ನೀವು ಗೋಲ್ಡ್ ಫಾಯಿಲ್ ಅಂತ ತಗೊಂಡ್ರೆ, ಹೆಚ್ಚಿನ ಆಲ್ಫಾ ಪಾರ್ಟಿಕಲ್ಸ್ ಈ ಗೋಲ್ಡ್ ಫಾಯಿಲನ್ನು ಪಾಸ್ ಆದವು, ಗೋಲ್ಡ್ ಫಾಯಿಲನ್ನು ಹಾದು ಹೋಯಿತು, ಹೆಚ್ಚಿನ ಆಲ್ಫಾ ಪಾರ್ಟಿಕಲ್ಸ್. ದೆನ್ a small fraction of the alpha particles was deflected by small angles. Small fraction of the alpha particles was deflected by small angles. ಕೆಲವೊಂದು ಆಲ್ಫಾ ಪಾರ್ಟಿಕಲ್ಸ್ ಏನಾಯಿತು, ಅವುಗಳ ಚಲನೆಯಲ್ಲಿ ಡಿಫ್ಲೆಕ್ಷನ್ ಕಂಡು ಬಂತು. ಇಲ್ಲೊಂದು ನೀವು ಗಮನಿಸಿದರೆ ಆಲ್ಫಾ ರೇ ಇಲ್ಲಿ ಸ್ವಲ್ಪ ಅವುಗಳ ಚಲನೆಯಲ್ಲಿ ಬದಲಾವಣೆ ಕಂಡು ಬಂತು. ಅಲ್ಲಿ ಅಂದರೆ ಡಿಫ್ಲೆಕ್ಷನ್ ಕಂಡು ಬಂತು. ಡಿಫ್ಲೆಕ್ಟೆಡ್ ಬೀಮ್ ಏನಂತ ಕೊಟ್ಟಿದ್ದಾರೆ ಇಲ್ಲಿ. ಇನ್ನು ಕೆಲವು ವೆರಿ ಫ್ಯೂ ಆಲ್ಫಾ ಪಾರ್ಟಿಕಲ್ಸ್, ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಈಗ 20,000 ಆಲ್ಫಾ ಪಾರ್ಟಿಕಲ್ಸ್ ತಗೊಂಡ್ರೆ ಅದರಲ್ಲಿ ಒಂದು ಆಲ್ಫಾ ಪಾರ್ಟಿಕಲ್ ಬೌನ್ಸ್ಡ್ ಬ್ಯಾಕ್ ವಿತ್ ಅನ್ ಆಂಗಲ್ ಆಫ್ 180 ಡಿಗ್ರಿ, ಬೌನ್ಸ್ಡ್ ಬ್ಯಾಕ್ ವಿತ್ ಅನ್ ಆಂಗಲ್ ಆಫ್ 180 ಡಿಗ್ರಿ. ಲುಕ್ ಎಟ್ ಹಿಯರ್, ಈ ಒಂದು ರೇ, ಇಲ್ಲಿ ಒಂದು ಆಲ್ಫಾ ಪಾರ್ಟಿಕಲ್ ಬಂತು, ಅದು ನ್ಯೂಕ್ಲಿಯಸ್ಗೆ ಹಿಟ್ಟಾಗಿ ವಾಪಸ್ ಬಂದಿದೆ. ಇಲ್ಲಿ ರಿಫ್ಲೆಕ್ಟೆಡ್ ಬೀಮ್ ಅಂತ ಏನು ಕೊಟ್ಟಿದ್ದಾರೆ, ರಿಫ್ಲೆಕ್ಟೆಡ್ ಬೀಮ್. ಓಕೆ, ಸೊ ಇಲ್ಲಿ ಅವನು ಅಬ್ಸರ್ವ್ ಮಾಡ್ತಾನೆ, ಇದನ್ನೀಗ ಗೋಲ್ಡ್ ಫಾಯಿಲ್ ಅಂತ ತಗೊಂಡ್ರೆ ಮೋಸ್ಟ್ ಆಫ್ ದಿ ಆಲ್ಫಾ ಪಾರ್ಟಿಕಲ್ಸ್ ಆರ್ ಪಾಸ್ಡ್ ಥ್ರೂ ದಿ ಗೋಲ್ಡ್ ಫಾಯಿಲ್. and few alpha particles deflected with the small angles. ಕೆಲವೊಂದು ಆಲ್ಫಾ ಪಾರ್ಟಿಕಲ್ಸ್ನ ಚಲನೆಯಲ್ಲಿ ಏನಾಯಿತು, ಬದಲಾವಣೆ ಕಂಡು ಬಂತು. ಅವುಗಳು ಮೂವ್ ಆಗುವಂತಹ ದಿಕ್ಕಿನಲ್ಲಿ ಬದಲಾವಣೆ ಕಂಡು ಬಂತು, ಬೇರೆ ದಿಕ್ಕಿನಲ್ಲಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದವು. ಇನ್ನು ಕೆಲವು ಏನಾಯ್ತಂದರೆ ಆಲ್ಫಾ ಪಾರ್ಟಿಕಲ್ 180 ಡಿಗ್ರಿಯಲ್ಲಿ ವಾಪಸ್ ಬಂತು. ಹೀಗೆ ಬಂದ ಆಲ್ಫಾ ಪಾರ್ಟಿಕಲ್ ನೇರವಾಗಿ ಮತ್ತೆ 180 ಡಿಗ್ರಿಯಲ್ಲಿ ಬೌನ್ಸ್ ಬ್ಯಾಕ್ ಆಯಿತು. ಅಂದರೆ 20,000 ಆಲ್ಫಾ ಪಾರ್ಟಿಕಲನ್ನು ನಾವು ಈಗ ಪಾಸ್ ಮಾಡಿದ್ರಲ್ಲಿ ಅದರಲ್ಲಿ ಒಂದು ಆಲ್ಫಾ ಪಾರ್ಟಿಕಲ್ ವಾಪಸ್ ಬರ್ತದೆ ವಿತ್ ಅನ್ ಆಂಗಲ್ ಆಫ್ 180 degree. These are the observations made by Rutherford. ಕೇಳ್ತಾರೆ ನಿಮಗೆ ಎಕ್ಸಾಮಲ್ಲಿ, ವಾಟ್ ಆರ್ ದಿ ಅಬ್ಸರ್ವೇಷನ್ಸ್ ಆಫ್ ರುದರ್ಫೋರ್ಡ್ಸ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪರಿಮೆಂಟ್ ಅಂತ ಕೇಳಿದರೆ ನೀವು ಈ 3 ಪಾಯಿಂಟನ್ನು ಬರೀಬೇಕು. ಏನೆಲ್ಲ ಬರೀಬೇಕು? ಮೋಸ್ಟ್ ಆಫ್ ದಿ ಆಲ್ಫಾ ಪಾರ್ಟಿಕಲ್ಸ್ ಪಾಸ್ಡ್ ಥ್ರೂ ದಿ ಗೋಲ್ಡ್ ಫಾಯಿಲ್ ಅನ್ಡಿಫ್ಲೆಕ್ಟೆಡ್. ಹೆಚ್ಚಿನ ಆಲ್ಫಾ ಪಾರ್ಟಿಕಲ್ಸ್ ಗೋಲ್ಡ್ ಫಾಯಿಲನ್ನು ಪಾಸ್ ಆದವು. ಯಾವುದೇ ಬದಲಾವಣೆ ಅವುಗಳ ದಿಕ್ಕಿನಲ್ಲಿ, ಮೂವ್ ಆಗುವ ದಿಕ್ಕಿನಲ್ಲಿ ಕಂಡು ಬರಲಿಲ್ಲ. ಸೆಕೆಂಡ್ ಪಾಯಿಂಟ್, ಎ ಸ್ಮಾಲ್ ಫ್ರಾಕ್ಷನ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ವಾಸ್ ಡಿಫ್ಲೆಕ್ಟೆಡ್ ಬೈ ಸ್ಮಾಲ್ ಆಂಗಲ್ಸ್. ಕೆಲವೊಂದು ಆಲ್ಫಾ ಪಾರ್ಟಿಕಲ್ಸ್ ಅವುಗಳ ದಿಕ್ಕಿನಲ್ಲಿ, ಮೂವ್ ಆಗುವಂತಹ ದಿಕ್ಕಿನಲ್ಲಿ, ಚಲಿಸುವ ದಿಕ್ಕಿನಲ್ಲಿ ಏನಾಯಿತು, ಬದಲಾವಣೆಗಳು ಕಂಡು ಬಂತು. ಸ್ವಲ್ಪ ಆಂಗಲಲ್ಲಿ ಬದಲಾವಣೆ ಆಯಿತು. ಥರ್ಡ್ ಒನ್, ವೆರಿ ಫ್ಯೂ ಆಲ್ಫಾ ಪಾರ್ಟಿಕಲ್ಸ್, approximately 1 in 20,000 bounced backward, that is deflected by nearly 180 degree.
180 ಡಿಗ್ರಿಗಿಂತ ಕೋನದಲ್ಲಿ ಏನಾಯಿತು, ವಾಪಸ್ ಬಂತು. ಸೊ ಬೇಸ್ಡ್ ಆನ್ ದಿಸ್ ಅಬ್ಸರ್ವೇಷನ್ ಹಿ ಕನ್ಕ್ಲೂಡೆಡ್, ಏನೆಲ್ಲ ಕನ್ಕ್ಲೂಷನ್ ಕೊಟ್ಟ ಅವನು, ಮೋಸ್ಟ್ ಆಫ್ ದಿ ಸ್ಪೇಸ್ ಇನ್ ಆಟಮ್ ಈಸ್ ಎಂಟಿ ಆಸ್ ಮೋಸ್ಟ್ ಆಫ್ ದಿ ಆಲ್ಫಾ ಪಾರ್ಟಿಕಲ್ಸ್ ಪಾಸ್ಡ್ ಥ್ರೂ ದಿ ಫಾಯಿಲ್ ಅನ್ಡಿಫ್ಲೆಕ್ಟೆಡ್. ಇದು ಒಂದು ಆಟಮ್ ಅಂತ ತಗೊಂಡ್ರೆ ಇಲ್ಲಿ ಹೆಚ್ಚಿನ ಸ್ಪೇಸ್ ಎಲ್ಲ ಸ್ಪೇಸ್ ಏನಾಗಿರ್ತದೆ, ಎಂಟಿ ಆಗಿರ್ತದೆ, ಖಾಲಿ ಆಗಿರ್ತದೆ. ಆದ್ರಿಂದ ಖಾಲಿ ಆಗಿರೋದ್ರಿಂದ ಆಲ್ಫಾ ಪಾರ್ಟಿಕಲ್ಸ್ ಎಲ್ಲ ಪಾಸ್ ಆಯಿತು, ಗೋಲ್ಡ್ ಆಟಮನ್ನು ಪಾಸ್ ಆಯಿತು. ದಟ್ ಈಸ್ ದಿ ಫಸ್ಟ್ ಕನ್ಕ್ಲೂಷನ್. Most of the space in the atom is empty as most of the alpha particles passed through the foil undeflected. ಹೆಚ್ಚಿನ ಆಲ್ಫಾ ಪಾರ್ಟಿಕಲ್ಸ್ ಈ ಗೋಲ್ಡ್ ಫಾಯಿಲ್ ಅನ್ನ ಪಾಸ್ ಆದದ್ರಿಂದ ರುದರ್ಫೋರ್ಡ್ ಏನು ಕನ್ಕ್ಲೂಡ್ ಮಾಡಿದ, ಆಟಮ್ ಅನ್ನ ತಕೊಂಡ್ರೆ ಅವುಗಳ ಒಳಗೆ ಇರುವಂತಹ ಸ್ಪೇಸ್ ಹೆಚ್ಚಾಗಿ ವೇಕೆಂಟ್ ಆಗಿರ್ತದೆ, ಎಂಟಿ ಆಗಿರ್ತದೆ, ಖಾಲಿ ಆಗಿರ್ತದೆ ಅನ್ನುವಂಥದ್ದನ್ನು ಕನ್ಕ್ಲೂಡ್ ಮಾಡ್ತಾನೆ. ಎರಡನೇದು, ಎ ವೆರಿ ಫ್ಯೂ ಪಾಸಿಟಿವ್ಲಿ ಚಾರ್ಜ್ಡ್ ಆಲ್ಫಾ ಪಾರ್ಟಿಕಲ್ಸ್ ವರ್ ಡಿಫ್ಲೆಕ್ಟೆಡ್. ನಾನು ಆಗಲೇ ಹೇಳಿದೆ, ಕೆಲವೊಂದು ಆಲ್ಫಾ ಪಾರ್ಟಿಕಲ್ಸ್ ಡಿಫ್ಲೆಕ್ಟ್ ಆಯಿತು, ಅವುಗಳ ಚಲಿಸುವಂತಹ ದಿಕ್ಕಿನಲ್ಲಿ ಬದಲಾವಣೆ ಕಂಡು ಬಂತು, ಸ್ವಲ್ಪ ಆ್ಯಂಗಲಲ್ಲಿ ಚೇಂಜಸ್ ಆಯಿತು. ಯಾಕೆ ಚೇಂಜಸ್ ಆಯಿತು? ದಿಸ್ ಡಿಫ್ಲೆಕ್ಷನ್ ಮಸ್ಟ್ ಬಿ ಡ್ಯೂ ಟು ಎನಾರ್ಮಸ್ ರಿಪಲ್ಸಿವ್ ಫೋರ್ಸ್ showing that positive charge of the atom is not spread throughout the atom. ಓಕೆ, ಜೆ ಥಾಮ್ಸನ್ ಏನು ಹೇಳ್ತಾನೆ ತನ್ನ ವಾಟರ್ ಮೆಲನ್ ಮಾಡೆಲ್ ಅಥವಾ ಜೆ ಥಾಮ್ಸನ್ ಮಾಡೆಲ್ ಅಥವಾ ಪ್ಲಮ್ ಪಡ್ಡಿಂಗ್ ಮಾಡೆಲ್ ಏನಂತ ಹೇಳ್ತಾನೆ? ಅಕಾರ್ಡಿಂಗ್ ಟು ಜೆ ಥಾಮ್ಸನ್, ಪಾಸಿಟಿವ್ ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಹೋಮೋಜಿನಿಯಸ್ಲಿ ಥ್ರೂಔಟ್ ದಿ ಆಟಮ್. ಪಾಸಿಟಿವ್ ಚಾರ್ಜ್, ಆ ಕೆಂಪು ಬಣ್ಣದ ಪಾರ್ಟ್ ಏನಿರ್ತದೆ ವಾಟರ್ ಮೆಲನಲ್ಲಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿರ್ತದೆ. ಅದೇ ರೀತಿಯಾಗಿ ಜೆ ಥಾಮ್ಸನ್ ಹೇಳ್ತಾನೆ, ಆಟಮಲ್ಲಿ ಪಾಸಿಟಿವ್ ಚಾರ್ಜ್ ಎಲ್ಲ ಕಡೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರ್ತದೆ. ಆದರೆ ನಮ್ಮ ರುದರ್ಫೋರ್ಡ್ ಏನು ಹೇಳ್ತಾನೆ, ಆ ರೀತಿಯಾಗಿ ಆಗಿರೋದಿಲ್ಲ. ಆಟಮಲ್ಲಿ ಪಾಸಿಟಿವ್ ಚಾರ್ಜ್ ಎಲ್ಲ ಕಡೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರೋದಿಲ್ಲ ಅನ್ನುವಂಥ ಕನ್ಕ್ಲೂಷನ್ಗೆ ಬರ್ತಾನೆ. ಇಲ್ಲಿ ರಿಪಲ್ಷನ್ ಕಂಡು ಬರ್ತದೆ, ಕೆಲವೊಂದು ಆಲ್ಫಾ ಪಾರ್ಟಿಕಲ್ಸ್ ಡಿಫ್ಲೆಕ್ಟ್ ಆಗ್ತದೆ. ಫಾರ್ ಎಕ್ಸಾಂಪಲ್, ರುದರ್ಫೋರ್ಡ್ ಹೇಳುವ ಪ್ರಕಾರ ಪಾಸಿಟಿವ್ ಚಾರ್ಜ್ ಒಂದು ಸಣ್ಣ ರೀಜನಲ್ಲಿ ಇರ್ತದೆ, ಒಂದು ಸಣ್ಣ ಪ್ರದೇಶವನ್ನ ಆಟಮಲ್ಲಿ ಸಣ್ಣ ಪ್ರದೇಶವನ್ನ ಆಕ್ಯುಪೈ ಮಾಡಿರ್ತದೆ. ಯಾವುದು? ಪಾಸಿಟಿವ್ ಚಾರ್ಜ್. ಜೆ ಥಾಮ್ಸನ್ ಪ್ರಕಾರ ಪಾಸಿಟಿವ್ ಚಾರ್ಜ್ ಎಲ್ಲ ಕಡೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರ್ತದೆ. ಆದರೆ ರುದರ್ಫೋರ್ಡ್ನ ಪ್ರಕಾರ ಪಾಸಿಟಿವ್ ಚಾರ್ಜ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿರೋದಿಲ್ಲ, ಅದೊಂದು ಸಣ್ಣ ರೀಜನಲ್ಲಿ ಇರ್ತದೆ. ಸೊ ಇಲ್ಲಿ ಯಾಕೆ ಈ ಆಲ್ಫಾ ಪಾರ್ಟಿಕಲ್ಸ್ ಡಿಫ್ಲೆಕ್ಟ್ ಆಯಿತು, ಅದಕ್ಕೆ ಅವನು ರುದರ್ಫೋರ್ಡ್ ಉತ್ತರ ಕೊಡ್ತಾನೆ. ಯಾಕೆ ಆಲ್ಫಾ ಪಾರ್ಟಿಕಲ್ಸ್ ಇಲ್ಲಿ ಅವುಗಳ ಚಲನೆಯಲ್ಲಿ ಬದಲಾವಣೆ ಕಂಡುಬಂತು, ದಿಕ್ಕಿನಲ್ಲಿ ಬದಲಾವಣೆ ಕಂಡುಬಂತು? ಯಾಕಂದರೆ ಮೊದಲೇ ನಾನು ಹೇಳಿದಾಗೆ ಆಲ್ಫಾ ಪಾರ್ಟಿಕಲ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್. ಇಲ್ಲಿ ರಿಪಲ್ಷನ್ ಆಗ್ತದೆ. ಇದು ಪಾಸಿಟಿವ್ ಚಾರ್ಜ್ ಒಂದು ಸಣ್ಣ ಪ್ರದೇಶದಲ್ಲಿ ಇರ್ತದೆ ಅಂತ ರುದರ್ಫೋರ್ಡ್ ಹೇಳ್ತಾನೆ. ಯು ನೋ ದ್ಯಾಟ್ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಇಲ್ಲಿ ಆಲ್ಫಾ ಪಾರ್ಟಿಕಲ್ಸ್ ಕೂಡ ಪಾಸಿಟಿವ್ ಚಾರ್ಜ್ ಆಗಿರ್ತದೆ. ಇಲ್ಲಿ ಪಾಸಿಟಿವ್ ಚಾರ್ಜ್ ಆಟಮ್ನ ಒಳಗಡೆ ಒಂದು ಸ್ವಲ್ಪ ಪಾಸಿಟಿವ್ ಚಾರ್ಜ್ ಸಣ್ಣ ರೀಜನಲ್ಲಿ ಇರ್ತದಲ್ಲ, ಅವುಗಳ ನಡುವೆ ರಿಪಲ್ಷನ್ ಬರ್ತದೆ. ಹಾಗಾಗಿ ಅಲ್ಲಿ ಅವುಗಳ ಚಲನೆಯಲ್ಲಿ ಆಲ್ಫಾ ಪಾರ್ಟಿಕಲ್ಸ್ಗಳ ಚಲನೆಯ ದಿಕ್ಕಿನಲ್ಲಿ ಬದಲಾವಣೆ ಕಂಡು ಬರ್ತದೆ ಅನ್ನುವಂಥದ್ದನ್ನು ಕನ್ಕ್ಲೂಡ್ ಮಾಡ್ತಾನೆ. ಈ ರಿಪಲ್ಷನ್ ಯಾಕಾಯ್ತಂದ್ರೆ ಪಾಸಿಟಿವ್ಲಿ ಚಾರ್ಜ್ಡ್ ಆಲ್ಫಾ ಪಾರ್ಟಿಕಲ್ಸ್ ಆ್ಯಂಡ್ ದಿ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಇನ್ಸೈಡ್ ದಿ ಆಟಮ್ undergo repulsion. ನಂತರ calculations by Rutherford showed that volume occupied by the nucleus is negligibly small. ಓಕೆ, ಈ ಸಣ್ಣ ರೀಜನನ್ನು ಅವನು ಏನಂತ ಕರೀತಾನೆ? ಪಾಸಿಟಿವ್ ಚಾರ್ಜ್ ಇರುವಂಥ ರೀಜನನ್ನು ಅವನು ನ್ಯೂಕ್ಲಿಯಸ್ ಅಂತ ಕರೀತಾನೆ. ಈ ನ್ಯೂಕ್ಲಿಯಸ್ನ ಸೈಜ್ ಏನಾಗಿರ್ತದೆ, ಅದು ಆಕ್ರಮಿಸುವಂತಹ ಪ್ರದೇಶ ಏನಿರ್ತದೆ, ವಾಲ್ಯೂಮ್ ಏನಿರ್ತದೆ, ಒಂದು ಆಕ್ರಮಿಸುವ ಸ್ಥಳ ಏನಿರ್ತದೆ, ಅದು ಬಹಳಷ್ಟು ಸಣ್ಣದಾಗಿರ್ತದೆ. ನೆಗ್ಲಿಜಿಬಲಿ ಸ್ಮಾಲ್ ಆಸ್ ಕಂಪೇರ್ ಟು ದಿ ಟೋಟಲ್ ವಾಲ್ಯೂಮ್ ಆಫ್ ದಿ ಆಟಮ್. ನೀವೀಗ ಇದನ್ನೊಂದು ಆಟಮ್ ಅಂತ ತಕೊಂಡ್ರೆ ಇಲ್ಲಿ ಸಣ್ಣದಾದಂತಹ ಪ್ರದೇಶದಲ್ಲಿ ಒಂದು ಸಣ್ಣ ಸ್ಥಳವನ್ನ ಈ ನ್ಯೂಕ್ಲಿಯಸ್ ಆಕ್ಯುಪೈ ಮಾಡ್ತದೆ. ಓಕೆ, ಆಗ ಒಂದು ಹೇಳಿದೆ ನಾನು 180 ಡಿಗ್ರಿಯಲ್ಲಿ ರಿಫ್ಲೆಕ್ಟ್ ಆಗ್ತದೆ.
ಆಲ್ಫಾ ಪಾರ್ಟಿಕಲ್ 20,000 ಆಲ್ಫಾ ಪಾರ್ಟಿಕಲನ್ನು ಪಾಸ್ ಮಾಡಿದರೆ ಒಂದು ಆಲ್ಫಾ ಪಾರ್ಟಿಕಲ್ ಆಲ್ಫಾ ಪಾರ್ಟಿಕಲ್ 180 ಡಿಗ್ರಿಯಲ್ಲಿ ವಾಪಸ್ ಬರ್ತದೆ. ಯಾಕಂದರೆ ಆ ಆಲ್ಫಾ ಪಾರ್ಟಿಕಲ್ ನೇರವಾಗಿ ನ್ಯೂಕ್ಲಿಯಸ್ನ ಸೆಂಟರಿಗೆ ಬಡಿದು ವಾಪಸ್ ಬರ್ತದೆ. ನೇರವಾದಂತಹ ರಿಫ್ಲೆಕ್ಷನ್ ಇರ್ತದೆ ಇಲ್ಲಿ. ಆದ ಕಾರಣ 20,000 ಆಲ್ಫಾ ಪಾರ್ಟಿಕಲಲ್ಲಿ ಒಂದು ಆಲ್ಫಾ ಪಾರ್ಟಿಕಲ್ ನೇರವಾಗಿ 180 ಡಿಗ್ರಿಯಲ್ಲಿ ವಾಪಸ್ ಬರ್ಬೋದು. 180 ಡಿಗ್ರಿಯಲ್ಲಿ ವಾಪಸ್ ಬರ್ಬೋದು. ಆದರೆ ಹೆಚ್ಚಿನ ಆಲ್ಫಾ ಪಾರ್ಟಿಕಲ್ಸ್ ಪಾಸ್ ಆಗ್ತದೆ, ಕೆಲವೊಂದು ಆಲ್ಫಾ ಪಾರ್ಟಿಕಲ್ಸ್ ಸಣ್ಣ ಆಂಗಲ್ ಇಂದ ಡಿಫ್ಲೆಕ್ಟ್ ಆಗ್ತದೆ. ದೀಸ್ ಆರ್ ದಿ ಕನ್ಕ್ಲೂಷನ್. ಓಕೆ, ಬೇಸ್ಡ್ ಆನ್ ದೀಸ್ ಕನ್ಕ್ಲೂಷನ್ he proposed the model Rutherford's atomic model. This is very important for 3 marks. ಕೇಳ್ತಾರೆ ಇದು ರುದರ್ಫೋರ್ಡ್ಸ್ ಅಟಾಮಿಕ್ ಮಾಡೆಲ್, ನಿಮಗೆ ಎಕ್ಸಾಮಿನೇಷನ್ಗೆಲ್ಲ ಇಂಪಾರ್ಟೆಂಟ್ ಆಗಿರ್ತದೆ. ಏನು ಮಾಡೆಲಲ್ಲಿ ಏನು ಕಲಿತೇವೆ ನಾವು? ದ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಮೋಸ್ಟ್ ಆಫ್ ದಿ ಮಾಸ್ ಆಫ್ ದಿ ಆಟಮ್ ವಾಸ್ ಡೆನ್ಸ್ಲಿ ಕಾನ್ಸಂಟ್ರೇಟೆಡ್ ಇನ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ರೀಜನ್. ಆಗಲೇ ನಾನು ಹೇಳಿದೆ, ಪಾಸಿಟಿವ್ ಚಾರ್ಜ್ ಒಂದು ಸಣ್ಣದಾದ ರೀಜನಲ್ಲಿ ಇರ್ತದೆ. ಸಣ್ಣದಾದ ರೀಜನ್, ಆಟಮ್ನ ಒಳಗಡೆ ಪಾಸಿಟಿವ್ ಚಾರ್ಜ್ ಸಣ್ಣದಾದ ರೀಜನಲ್ಲಿ ಇರ್ತದೆ. ಆ ಸಣ್ಣ ರೀಜನನ್ನು ಏನಂತ ಕರೆದ ರುದರ್ಫೋರ್ಡ್? ನ್ಯೂಕ್ಲಿಯಸ್ ಅಂತ ಕರೆದ. ದಿಸ್ ಸ್ಮಾಲ್ ಪೋರ್ಷನ್ ಆಫ್ ದ ಆಟಮ್ ವಾಸ್ ಕಾಲ್ಡ್ ಆಸ್ ನ್ಯೂಕ್ಲಿಯಸ್ ಬೈ ರುದರ್ಫೋರ್ಡ್. ಸೊ ನ್ಯೂಕ್ಲಿಯಸ್ ಅನ್ನುವಂಥ ಕಾನ್ಸೆಪ್ಟನ್ನು ತಂದದ್ದು, ಈ ಜಗತ್ತಿಗೆ ಪರಿಚಯಿಸಿಕೊಟ್ಟದ್ದು ರುದರ್ಫೋರ್ಡ್. ಸೊ ಅವನ ಪ್ರಕಾರ ಏನಾಗಿರ್ತದೆ, ಈ ಪಾಸಿಟಿವ್ ಚಾರ್ಜ್ ಸಣ್ಣದಾದ ಒಂದು ಸ್ಥಳವನ್ನು ಈ ಆಟಮ್ನ ಇನ್ಸೈಡ್, ಆಟಮ್ನ ಒಳಗಡೆ ಆಕ್ಯುಪೈ ಮಾಡದಿರ್ತದೆ. ಆ ಸಣ್ಣದಾದಂತಹ ಪ್ರದೇಶವನ್ನು ನ್ಯೂಕ್ಲಿಯಸ್ ಅಂತ ನಾವು ಕರಿಬಹುದು. ದೆನ್ ದ ನ್ಯೂಕ್ಲಿಯಸ್ ಈಸ್ ಸರೌಂಡೆಡ್ ಬೈ ಎಲೆಕ್ಟ್ರಾನ್ಸ್. ಇಲ್ಲಿ ನ್ಯೂಕ್ಲಿಯಸ್ನ ಸುತ್ತ ಇಲ್ಲಿ ಎಲೆಕ್ಟ್ರಾನ್ಸ್ಗಳಿರ್ತವೆ. ಈ ಎಲೆಕ್ಟ್ರಾನ್ಗಳು, these electrons move around the nucleus with very high speed in a circular path. ಇದನ್ನು ಸರ್ಕಲ್ ಅಂತ ತಗೊಂಡ್ರೆ ಈ ಎಲೆಕ್ಟ್ರಾನ್ಸ್ಗಳು ತುಂಬ ಸ್ಪೀಡಲ್ಲಿ, ತುಂಬ ವೇಗವಾಗಿ ಈ ನ್ಯೂಕ್ಲಿಯಸ್ನ ಸುತ್ತ ತಿರುಗ್ತಾ ಇರ್ತವೆ. Thus Rutherford model of atom resembles the solar system. ನಮ್ಗೆ ಗೊತ್ತುಂಟು, ನಮಗೆ ಸೋಲಾರ್ ಸಿಸ್ಟಮಲ್ಲಿ ಸೂರ್ಯನನ್ನ ನ್ಯೂಕ್ಲಿಯಸ್ ಅಂತ ತಗೊಂಡ್ರೆ ಅವನ ಸುತ್ತ ವಿವಿಧ ಗ್ರಹಗಳು ಸುತ್ತುತ್ತವೆ. ಆ ಗ್ರಹಗಳನ್ನು ನಾವು ಏನಂತ ಕರೀಬಹುದು? ಎಲೆಕ್ಟ್ರಾನ್ಸ್ ಅಂತ ಕರೀಬಹುದು. ನಾವು ಸೋಲಾರ್ ಸಿಸ್ಟಮ್ ಅನ್ನು ತಗೊಂಡ್ರೆ, ಸೌರವ್ಯೂಹದ ಮಾದರಿಯನ್ನು ತಗೊಂಡ್ರೆ, ಸೂರ್ಯನನ್ನ ಸೆಂಟರ್ ಆಗಿ ತಗೊಂಡ್ರೆ, ಸೂರ್ಯ ನ್ಯೂಕ್ಲಿಯಸ್ ಅಂತ ತಗೊಂಡ್ರೆ, ಅವನ ಸುತ್ತ ವಿವಿಧ ಗ್ರಹಗಳ ಸುತ್ತಾ ಇರ್ತವೆ. ಆ ಗ್ರಹಗಳನ್ನು ನಾವು ಎಲೆಕ್ಟ್ರಾನ್ಸ್ ಅಂತ ತಗೊಳ್ಬೋದು, ಸೂರ್ಯನನ್ನ ನ್ಯೂಕ್ಲಿಯಸ್ ಅಂತ ತಗೊಳ್ಬೋದು. ಸಿಮಿಲರ್ ಟು ದಿ ಸೋಲಾರ್ ಸಿಸ್ಟಮ್, Rutherford's model of atom we can consider as a solar system in which nucleus plays the role of sun and the electrons that revolving the planets. Nantra, third one is very important. These electrons and the nucleus are held together by strong electrostatic force of attraction. Electrons ಮತ್ತೆ ಈ ನ್ಯೂಕ್ಲಿಯಸ್ ತುಂಬಾ ಸ್ಟ್ರಾಂಗ್ ಆಗಿ ಜೊತೆಯಾಗಿರ್ತವೆ. ಯಾಕೆ ಜೊತೆಯಾಗಿರ್ತದೆ ಅಂದರೆ ಅಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಪರೇಟ್ ಆಗ್ತದೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ನಿಮ್ಗೆ ಗೊತ್ತುಂಟು, ಅಪೋಸಿಟ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಟ್ರಾಕ್ಟ್ ಆಗ್ತದೆ, ವಿರುದ್ಧ ಚಾರ್ಜನ್ನು ಹೊಂದಿರುವಂಥ ಪಾರ್ಟಿಕಲ್ಸ್ ಅಟ್ರಾಕ್ಟ್ ಆಗ್ತದೆ. ಹಾಗಾಗಿ ನಮ್ಗೆ ಗೊತ್ತುಂಟು ಎಲೆಕ್ಟ್ರಾನ್ಸ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್, ಇಲ್ಲಿ ಪಾಸಿಟಿವ್ ಚಾರ್ಜ್ ಇರ್ತದೆ. ಸೊ ಈ ಅಪೋಸಿಟ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಟ್ರಾಕ್ಟ್ ಆಗಿರ್ತದೆ. ಸೊ ದೀಸ್ ಆರ್ ದಿ ಪಾಸ್ಟುಲೇಟ್ಸ್ ಆಫ್ ರುದರ್ಫೋರ್ಡ್ಸ್ ಅಟಾಮಿಕ್ ಮಾಡೆಲ್. ಈ 3 ಕಾನ್ಸೆಪ್ಟ್ ಕೂಡ ನಿಮಗೆ ಇಂಪಾರ್ಟೆಂಟ್. ಒಂದು ಅಬ್ಸರ್ವೇಷನ್ಸ್, ರುದರ್ಫೋರ್ಡ್ಸ್ ಗೋಲ್ಡ್ ಸ್ಕ್ಯಾಟ್ರಿಂಗ್ ಎಕ್ಸ್ಪರಿಮೆಂಟ್ ಅಲ್ಲಿರುವಂತಹ ಅಬ್ಸರ್ವೇಷನ್ಸ್, ನಂತರ ಅಲ್ಲಿ ಅವನು ತಗೊಂಡಂತಹ ಕನ್ಕ್ಲೂಷನ್, ನಂತರ ಈ 3 ಪಾಸ್ಟುಲೇಟ್ಸ್ಗಳು ವೆರಿ ಇಂಪಾರ್ಟೆಂಟ್. ನಾನು ಆಗಲೇ ತಿಳಿಸಿದ ಹಾಗೆ ನಿಮಗೆ ಸೋಲಾರ್ ಸಿಸ್ಟಮ್, ಆಸ್ ಯು ಕ್ಯಾನ್ ಸಿ ಹಿಯರ್, the sun, and these are the various planets which is revolving around the sun. And in the second diagram you can see Rutherford's atom model. Nucleus is located at the center and the electrons are revolving in circular path. Okay, what are the drawbacks of Rutherford model? ಏನೆಲ್ಲ ರುದರ್ಫೋರ್ಡ್ ಮಾಡೆಲ್ ಅಲ್ಲಿ ಡ್ರಾಬ್ಯಾಕ್ಸ್ ಇತ್ತು? ಅವನು ಹೇಳ್ತಾನೆ, ಎಲೆಕ್ಟ್ರಾನ್ಸ್ಗಳು
ನ್ಯೂಕ್ಲಿಯಸ್ನ ಸುತ್ತ ತಿರುಗ್ತಾ ಇರ್ತವೆ. ಬಟ್ ಅವನು ಎಕ್ಸ್ಪ್ಲೈನ್ ಮಾಡಲಿಲ್ಲ ಯಾಕೆ ಅವುಗಳು ಸ್ಟೇಬಲ್ ಆಗಿರ್ತದೆ. ಎಲೆಕ್ಟ್ರಾನ್ ಸುತ್ತಾ ಇರ್ತದೆ, ನಾವು ಅನ್ಸ್ಟೇಬಲ್ ಅಂತ ತಗೊಳ್ಬೋದು, ಬಟ್ ಆಕ್ಚುಲಿ ಆಟಮ್ ಏನಾಗಿರ್ತದೆ, ಸ್ಟೇಬಲ್ ಆಗಿರ್ತದೆ. ಬಟ್ ಅದಕ್ಕೆ ಎಕ್ಸ್ಪ್ಲನೇಷನ್ ಅವನು ಕೊಡಲಿಲ್ಲ. ಎಲೆಕ್ಟ್ರಾನ್ಸ್ಗಳು ರಿವಾಲ್ವ್ ಆಗ್ತದೆ, ದಟ್ ಈಸ್ ಟ್ರೂ, ಬಟ್ ಅದು ಮೂಮೆಂಟಲ್ಲಿ ಇರುವಾಗ ಅವುಗಳನ್ನು ನಾವು ಅನ್ಸ್ಟೇಬಲ್ ಅಂತ ತಗೊಳ್ಬೋದು. ಆದರೆ ಆಟಮ್ ಸ್ಟೇಬಲ್ ಆಗಿರ್ತದೆ. ಅದರ ಬಗ್ಗೆ ಯಾವುದೇ ಎಕ್ಸ್ಪ್ಲನೇಷನನ್ನು ರುದರ್ಫೋರ್ಡ್ ಮಾಡೆಲಲ್ಲಿ ಸಿಗಲಿಲ್ಲ ನಮಗೆ. ದೆನ್ ಕುಡ್ ನಾಟ್ ಎಕ್ಸ್ಪ್ಲೈನ್ ದಿ ಎಲೆಕ್ಟ್ರಾನಿಕ್ ಸ್ಟ್ರಕ್ಚರ್ ಆಫ್ ಆಟಮ್. ಅವನು ಹೇಳ್ತಾನೆ ಎಲೆಕ್ಟ್ರಾನ್ಸ್ಗಳು ನ್ಯೂಕ್ಲಿಯಸ್ನ ಸುತ್ತಾ ಇರ್ತವೆ, ಬಟ್ ಎಲೆಕ್ಟ್ರಾನ್ಸ್ಗಳು ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿರ್ತದೆ, ಆ ನ್ಯೂಕ್ಲಿಯಸ್ನ ಸುತ್ತ ಯಾವ ರೀತಿಯಲ್ಲಿ ಎಲೆಕ್ಟ್ರಾನ್ಸ್ಗಳು ಅರೇಂಜ್ ಆಗಿರ್ತದೆ, ಅಥವಾ ಅವುಗಳ ಎನರ್ಜಿ ಏನಾಗಿರ್ತದೆ ಅನ್ನುವಂಥ ಕಾನ್ಸೆಪ್ಟನ್ನು, ಎಕ್ಸ್ಪ್ಲನೇಷನನ್ನು ರುದರ್ಫೋರ್ಡ್ ಕೊಡಲಿಲ್ಲ. ಕುಡ್ ನಾಟ್ ಎಕ್ಸ್ಪ್ಲೇನ್ ದಿ ಎಲೆಕ್ಟ್ರಾನಿಕ್ ಸ್ಟ್ರಕ್ಚರ್ ಆಫ್ ಆಟಮ್ ಆ್ಯಂಡ್ ಆಲ್ಸೋ ಇಟ್ ಕುಡ್ ನಾಟ್ ಎಕ್ಸ್ಪ್ಲೇನ್ ದಿ ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಆಟಮ್. ಹೈಡ್ರೋಜನ್ ಆಟಮ್ ಅಲ್ಲಿ ಲೈನ್ ಸ್ಪೆಕ್ಟ್ರಮ್ ಕಂಡು ಬರ್ತದೆ, ಅದನ್ನು ರುದರ್ಫೋರ್ಡ್ಸ್ ಮಾಡೆಲಲ್ಲಿ ಎಕ್ಸ್ಪ್ಲನೇಷನ್ ನಮಗೆ ಸಿಗೋದಿಲ್ಲ. ಅಬೌಟ್ ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಆಟಮ್ ಐ ವಿಲ್ ಎಕ್ಸ್ಪ್ಲೇನ್ ಇನ್ ದಿ ಕಮಿಂಗ್ ಕ್ಲಾಸಸ್. ಓಕೆ, ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಆಟಮನ್ನು ನಾವು ಮುಂದಿನ ತರಗತಿಗಳಲ್ಲಿ ಕಲಿಲಿಕ್ಕಿದ್ದೇವೆ. ಸೊ ದೀಸ್ ಆರ್ ದಿ 3 ಇಂಪಾರ್ಟೆಂಟ್ ಡ್ರಾಬ್ಯಾಕ್ಸ್ ಆಫ್ ರುದರ್ಫೋರ್ಡ್. ಫಸ್ಟ್ ಒನ್, ಇಟ್ ಫೇಲ್ಡ್ ಟು ಎಕ್ಸ್ಪ್ಲೈನ್ ಸ್ಟೆಬಿಲಿಟಿ ಆಫ್ ಆಟಮ್. ಯಾಕೆ ಆಟಮ್ಗಳು ಸ್ಟೇಬಲ್ ಆಗಿರ್ತದೆ ಅನ್ನುವ ಎಕ್ಸ್ಪ್ಲನೇಷನ್ ನಮಗೆ ಸಿಗಲಿಲ್ಲ. ಇಟ್ ಕುಡ್ ನಾಟ್ ಎಕ್ಸ್ಪ್ಲೈನ್ ಎಲೆಕ್ಟ್ರಾನಿಕ್ ಸ್ಟ್ರಕ್ಚರ್. ಆಟಮ್ನ ಒಳಗಡೆ ಅಥವಾ ನ್ಯೂಕ್ಲಿಯಸ್ನ ಸುತ್ತ ಎಲೆಕ್ಟ್ರಾನ್ಗಳು ಹೇಗೆ ಅರೇಂಜ್ ಆಗಿದೆ, ಅವುಗಳ ಎನರ್ಜಿ ಏನಾಗಿರ್ತದೆ ಅನ್ನುವ ಬಗ್ಗೆ ಎಕ್ಸ್ಪ್ಲನೇಷನ್ ಸಿಗಲಿಲ್ಲ. ಆ್ಯಂಡ್ ಆಲ್ಸೋ ಇಟ್ ಕುಡ್ ನಾಟ್ ಎಕ್ಸ್ಪ್ಲೈನ್ ದಿ ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಆಟಮ್.